ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಸಮಾಜಶಾಸ್ತ್ರದಲ್ಲಿನ ಪರಿದೃಷ್ಟಿಗಳು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ವರ್ಷದಿಂದ CBCS ಸಿಸ್ಟಮ್ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಮ ಒಂದು ಬ್ಯಾಚ್ನಿಂದ ಈ ಹೊಸ ಟಾಪಿಕನ್ನು ಅಳವಡಿಸಲಾಗಿದೆ. ಪರ್ಸ್ಪೆಕ್ಟಿವ್ಸ್ ಇನ್ ಸೋಷಿಯಾಲಜಿ, ಸಮಾಜಶಾಸ್ತ್ರದಲ್ಲಿನ ಪರಿದೃಷ್ಟಿಗಳು. ಇವತ್ತು ಪರಿದೃಷ್ಟಿಗಳು ಅಂದರೆ ಏನು, ಪರಿದೃಷ್ಟಿಗಳು ಎಷ್ಟಿದೆ, ಯಾವ ಯಾವ ಪರಿದೃಷ್ಟಿಗಳನ್ನು ನೀವು ಕಲೀಲಿಕ್ಕಿದೆ, ಪರಿದೃಷ್ಟಿಗಳನ್ನು ಕುರಿತು ವಿಮರ್ಶೆಗಳೇನಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಪರ್ಸ್ಪೆಕ್ಟಿವ್ಸ್ ಇನ್ ಸೋಷಿಯಾಲಜಿ, ಸಮಾಜಶಾಸ್ತ್ರದಲ್ಲಿನ ಪರಿದೃಷ್ಟಿಗಳು ಅಂತ. ಮೊದಲನೇದಾಗಿ ಪರಿದೃಷ್ಟಿ ಅನ್ನೋ ಪದದ ಅರ್ಥವನ್ನು ತಿಳ್ಕೊಳ್ಳೋಣ. ಪರಿದೃಷ್ಟಿ ಅಂದರೆ ನಾವು ವಿಷಯಗಳನ್ನು ನೋಡುವಂತಹ ದೃಷ್ಟಿಕೋನ ಅಂಥೇಳಿ ಅರ್ಥ. ಅಂದರೆ ಜಗತ್ತನ್ನು ನೋಡುವ ಒಂದು ವಿಶಿಷ್ಟ ಮಾರ್ಗವನ್ನು ಪರಿದೃಷ್ಟಿ ಅಂತಾರೆ. ಪ್ರತಿಯೊಬ್ಬ ವ್ಯಕ್ತಿ ಜಗತ್ತನ್ನು ನೋಡುವಲ್ಲಿ ತನ್ನದೇ ಆದಂತಹ ದೃಷ್ಟಿಕೋನವನ್ನು ಹೊಂದಿರ್ತಾನೆ. ಅಂದರೆ ಎಲ್ಲ ವ್ಯಕ್ತಿಗಳು ಈ ಸಮಾಜವನ್ನು, ಈ ಜಗತ್ತನ್ನು ಒಂದೇ ದೃಷ್ಟಿಕೋನದಿಂದ ನೋಡೋದಿಲ್ಲ, ಅವರವರ ದೃಷ್ಟಿಕೋನದಿಂದ ನೋಡ್ತಾರೆ. ಪ್ರತಿಯೊಬ್ಬರೂ ಈ ಜಗತ್ತನ್ನು, ಈ ಇಲ್ಲಿರುವಂತಹ ವಿಷಯಗಳನ್ನು ಭಿನ್ನ ಭಿನ್ನ ದೃಷ್ಟಿಕೋನದಿಂದ ನೋಡ್ತಾರೆ. ಈ ರೀತಿಯ ಜನರ ದೃಷ್ಟಿಕೋನದಲ್ಲಿರುವ ಭಿನ್ನತೆಗಳನ್ನು ಅಥವಾ ವೈವಿಧ್ಯತೆಗಳನ್ನೇ ನಾವು ಪರಿದೃಷ್ಟಿ ಅಂತ ಕರೆಯಬಹುದು. ಸಮಾಜಶಾಸ್ತ್ರದಲ್ಲಿ ಮಂಡಿಸಲ್ಪಟ್ಟಂತಹ ವಿವಿಧ ಸಿದ್ಧಾಂತಗಳು ನಮಗೆ ಸಮಾಜಶಾಸ್ತ್ರವನ್ನು ವಿಭಿನ್ನ ರೀತಿಯಲ್ಲಿ ನೋಡುವ ದೃಷ್ಟಿಕೋನವನ್ನು ಒದಗಿಸುತ್ತೆ. ನಾವು ಸಮಾಜಶಾಸ್ತ್ರದಲ್ಲಿನ ದೃಷ್ಟಿಕೋನಗಳನ್ನು ಅಧ್ಯಯನ ಮಾಡಬೇಕಾಗಿರೋದ್ರಿಂದ ಸಮಾಜಶಾಸ್ತ್ರದಲ್ಲಿನ ದೃಷ್ಟಿಕೋನಗಳು ಹೇಗೆ ಅಧ್ಯಯನ ಮಾಡಬಹುದು ಅಂದರೆ, ಬೇರೆ ಬೇರೆ ಸಿದ್ಧಾಂತಕಾರರು ಮಂಡಿಸಿದಂತಹ ಸಿದ್ಧಾಂತಗಳನ್ನು ಆಧಾರವಾಗಿಟ್ಕೊಂಡು ನಾವು ಇಲ್ಲಿಯ ದೃಷ್ಟಿಕೋನಗಳನ್ನು ಅಧ್ಯಯನ ಮಾಡಬಹುದು. ಸಾಮಾನ್ಯವಾಗಿ ಸಿದ್ಧಾಂತಗಳು ವಿದ್ಯಮಾನಗಳನ್ನು ವಿವರಿಸಲಿಕ್ಕೆ ಅಥವಾ ಸಮಾಜದ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಲಿಕ್ಕೆ ರಚನೆಯಾಗಿರುತ್ತೆ. ಸಿದ್ಧಾಂತಗಳು ನಮಗೆ ನಮ್ಮ ಸಮಾಜದ ಬಗ್ಗೆ ವಿವರಿಸಲಿಕ್ಕೆ ಮತ್ತು ಇಲ್ಲಿ ಮುಂದೆ ಸಂಭವಿಸುವಂತಹ ಸಾಮಾಜಿಕ ವಿದ್ಯಮಾನಗಳ ಬಗ್ಗೆ ಭವಿಷ್ಯ ನುಡಿಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಸಮಾಜಶಾಸ್ತ್ರದಲ್ಲಿ ಅನೇಕ ಪರಿದೃಷ್ಟಿಗಳಿರೋದನ್ನು ನಾವು ಗಮನಿಸ್ತೇವೆ. ಉದಾಹರಣೆಗೆ ರಾಚನಿಕ ಕಾರ್ಯಾತ್ಮಕವಾದ, ರಾಚನಿಕವಾದ, ಸ್ತ್ರೀವಾದ, ದಲಿತವಾದ ಮೊದಲಾದ ಪರಿದೃಷ್ಟಿಗಳಿದೆ. ಈ ಎಲ್ಲ ಪರಿದೃಷ್ಟಿಗಳು ಮಾನವ ಸಮಾಜದಲ್ಲಿನ ವಿವಿಧ ಅಂಶಗಳನ್ನು ಮತ್ತು ವ್ಯವಸ್ಥೆಗಳನ್ನು ತಮ್ಮದೇ ಆದ ದೃಷ್ಟಿಕೋನದಿಂದ ನೋಡುತ್ತೆ. ಪರಿದೃಷ್ಟಿಗಳ ಸಂಖ್ಯೆ ತುಂಬ ಇದೆ. ಸಮಾಜಶಾಸ್ತ್ರದಲ್ಲಿ ಅನೇಕ ಪರಿದೃಷ್ಟಿಗಳಿದೆ. ಪರಿದೃಷ್ಟಿಗಳ ಸಂಖ್ಯೆ ಹೆಚ್ಚಾಗಿದ್ರೂ ಸಹ ಅವುಗಳಲ್ಲಿ ಪ್ರಮುಖವಾದವುಗಳು ಮತ್ತು ಪ್ರಾರಂಭಿಕ ಹಂತಗಳಲ್ಲಿ 3 ಪ್ರಮುಖ ಪರಿದೃಷ್ಟಿಗಳು ಬೆಳೆದು ಬಂದಿವೆ. ಈಗ ಸಮಾಜಶಾಸ್ತ್ರದಲ್ಲಿನ 3 ಪ್ರಮುಖ ಪರಿದೃಷ್ಟಿಗಳು ಯಾವುದು ಅನ್ನೋದ್ರ ಕಡೆ ಗಮನ ಹರಿಸೋಣ. 3 ಪರ್ಸ್ಪೆಕ್ಟಿವ್ಸ್ ಇನ್ ಸೋಷಿಯಾಲಜಿ. ಇಲ್ಲಿ 3 ಯಾವ್ಯಾವುದು ಅಂತ ಮೊದಲು ಹೇಳ್ತೇನೆ, ನಂತರ ಒಂದೊಂದಾಗಿ ಚರ್ಚೆ ಮಾಡೋಣ. ನಂಬರ್ 1 ಕಾರ್ಯಾತ್ಮಕ ಪರಿದೃಷ್ಟಿ, ಫಂಕ್ಷನಾಲಿಸ್ಟ್ ಪರ್ಸ್ಪೆಕ್ಟಿವ್. ನಂಬರ್ 2 ಸಂಘರ್ಷ ಪರಿದೃಷ್ಟಿ, ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್. ನಂಬರ್ 3 ಅಂತರ್ಕ್ರಿಯಾತ್ಮಕ ಪರಿದೃಷ್ಟಿ, ಇಂಟರಾಕ್ಷನಿಸ್ಟ್ ಪರ್ಸ್ಪೆಕ್ಟಿವ್ ಅಂತ. ಒಟ್ಟು 3 ಪ್ರಮುಖ ಪರಿದೃಷ್ಟಿಗಳನ್ನು ನೀವು ಅಧ್ಯಯನ ಮಾಡಲಿಕ್ಕಿದೆ. ಮೊದಲಿನ 2 ಪರಿದೃಷ್ಟಿಗಳು ಅಂದರೆ ಕಾರ್ಯಾತ್ಮಕ ಪರಿದೃಷ್ಟಿ ಮತ್ತು ಸಂಘರ್ಷ ಪರಿದೃಷ್ಟಿಗಳು ವಿಶಾಲ ಲಕ್ಷ್ಯ ದೃಷ್ಟಿಕೋನವನ್ನು ಹೊಂದಿವೆ. ಮ್ಯಾಕ್ರೋ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅಂತ ಕರೀತೇವೆ. ಸೊ ಈ 2 ಪರಿದೃಷ್ಟಿಗಳು ವಿಶಾಲ ಲಕ್ಷ್ಯ ದೃಷ್ಟಿಕೋನವನ್ನು ಹೊಂದಿದ್ರೆ, ಮೂರನೆಯ ದೃಷ್ಟಿಕೋನ ಅಂತರ್ಕ್ರಿಯಾತ್ಮಕ ದೃಷ್ಟಿಕೋನ ಏನಿದೆ, ಇದು ಸೂಕ್ಷ್ಮ ಲಕ್ಷ್ಯ ದೃಷ್ಟಿಕೋನವನ್ನು ಹೊಂದಿದೆ. ಮೈಕ್ರೋ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅನ್ನು ಹೊಂದಿದೆ, ಇಂಟರಾಕ್ಷನಿಸ್ಟ್ ಪರ್ಸ್ಪೆಕ್ಟಿವ್. ಈ 3 ಪರಿದೃಷ್ಟಿಗಳು ಮಾನವ ಸಮಾಜದ ಬಗ್ಗೆ ಮತ್ತು ಮಾನವನ ವರ್ತನೆಯ ಬಗ್ಗೆ ವಿಭಿನ್ನವಾದಂತಹ ವಿವರಣೆಗಳನ್ನು, ವಿಶ್ಲೇಷಣೆಗಳನ್ನು ನಮಗೆ ನೀಡ್ತವೆ. ಈಗ ಒಂದೊಂದಾಗಿ ಪರಿದೃಷ್ಟಿಗಳನ್ನು ನೋಡೋಣ. ನಂಬರ್ 1 ಕಾರ್ಯಾತ್ಮಕ ಪರಿದೃಷ್ಟಿ ಅಥವಾ ಫಂಕ್ಷನಾಲಿಸ್ಟ್ ಪರ್ಸ್ಪೆಕ್ಟಿವ್ ಅಂತ. ಕಾರ್ಯಾತ್ಮಕ ಪರಿದೃಷ್ಟಿಯು
ಮೂಲತಃ ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಖೀಮ್, ಟಾಲ್ಕಾಟ್ ಪಾರ್ಸನ್ಸ್ ಮತ್ತು ರಾಬರ್ಟ್ ಮರ್ಟನ್ ಅವರ ಕಾರ್ಯಗಳನ್ನು ಆಧರಿಸಿ ಬೆಳೆದು ಬಂದಿದೆ. ಅಂದರೆ ಈ ಎಲ್ಲ ಸಮಾಜಶಾಸ್ತ್ರಜ್ಞರು ಮಂಡಿಸಿರುವಂತಹ ಸಿದ್ಧಾಂತಗಳನ್ನು ಆಧರಿಸಿ ಈ ಒಂದು ಪರಿದೃಷ್ಟಿ, ಈ ಒಂದು ದೃಷ್ಟಿಕೋನ ಬೆಳೆದು ಬಂದಿದೆ. ಈ ಎಲ್ಲ ಸಮಾಜಶಾಸ್ತ್ರಜ್ಞರ ಪ್ರಕಾರ ಸಮಾಜ ಅನ್ನೋದು ಒಂದು ಜೈವಿಕ ವ್ಯವಸ್ಥೆ ಇದ್ದಂತೆ. ಜೈವಿಕ ವ್ಯವಸ್ಥೆ ಅಂದರೆ ಸಮಾಜವನ್ನ ಮಾನವ ದೇಹಕ್ಕೆ ಹೋಲಿಸ್ತಾರೆ ಈ ಎಲ್ಲ ಸಮಾಜಶಾಸ್ತ್ರಜ್ಞರು. ಇಲ್ಲಿ ವ್ಯವಸ್ಥೆಯ ಅಸ್ತಿತ್ವಕ್ಕಾಗಿ ಪ್ರತಿಯೊಂದು ಅಂಗವೂ ಕಾರ್ಯ ಮಾಡುತ್ತೆ ಅಂತ ಹೇಳ್ತಾರೆ. ಮಾನವ ದೇಹದಲ್ಲಿ ಹೇಗೆ ಬೇರೆ ಬೇರೆ ಅಂಗಗಳಿದೆಯೋ ಹಾಗೆ ಸಮಾಜದಲ್ಲೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳು, ವ್ಯವಸ್ಥೆಗಳು ಇದೆ. ಮಾನವ ದೇಹ ಸುಸ್ಥಿರವಾಗಿರ್ಬೇಕಾದ್ರೆ, ಸುವ್ಯವಸ್ಥಿತವಾಗಿ ಕಾರ್ಯ ಮಾಡಬೇಕಾದ್ರೆ, ಆರೋಗ್ಯವಂತವಾಗಿರ್ಬೇಕಾದ್ರೆ ಎಲ್ಲ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾಗತ್ತೆ. ಹಾಗೆಯೇ ಸಮಾಜವೂ ಕೂಡ ಅಂತ ಹೇಳ್ತಾರೆ ಈ ಸಮಾಜಶಾಸ್ತ್ರಜ್ಞರು. ಹಾಗಾಗಿ ಸಮಾಜದಲ್ಲಿ ಸುವ್ಯವಸ್ಥೆ ಇರಬೇಕು ಅಂದರೆ ಪ್ರತಿಯೊಂದು ಅಂಗವೂ ಕೂಡ ವ್ಯವಸ್ಥಿತವಾಗಿ ಕಾರ್ಯ ಮಾಡಬೇಕಾಗತ್ತೆ. ಹೀಗಾಗಿ ಇವರ ಪ್ರಕಾರ ಅಂದರೆ ಕಾರ್ಯಾತ್ಮಕವಾದಿಗಳ ಪ್ರಕಾರ ಸಮಾಜ ಅಂದರೆ ಅಂತರ್ ಸಂಬಂಧಿತ ಮತ್ತು ಅಂತರ್ಜೋಡಿತ ಭಾಗಗಳ, ಇಂಟರ್ ರಿಲೇಟೆಡ್ ಅಂಡ್ ಇಂಟರ್ ಲಿಂಕ್ಡ್ ಆರ್ಗನ್ಸ್ ಅಂತ ಹೇಳ್ತಾರೆ. ಇಂಟರ್ ರಿಲೇಟೆಡ್ ಅಂಡ್ ಇಂಟರ್ ಲಿಂಕ್ಡ್, ಅಂತರ್ ಸಂಬಂಧಿತ ಮತ್ತು ಅಂತರ್ಜೋಡಿತ ಭಾಗಗಳ ಒಂದು ವ್ಯವಸ್ಥೆಯಾಗಿದ್ದು, ಇದರಲ್ಲಿನ ಪ್ರತಿಯೊಂದು ಭಾಗವೂ ಕೂಡ ಸಾಮರಸ್ಯದಿಂದ ಕಾರ್ಯ ಮಾಡುತ್ತದೆ. ಅಂತರ್ ಸಂಬಂಧವನ್ನು ಹೊಂದಿವೆ ಈ ವ್ಯವಸ್ಥೆಗಳು ಅಥವಾ ಸಂಸ್ಥೆಗಳು, ಒಂದಕ್ಕೊಂದು ಪರಸ್ಪರ ಅವಲಂಬಿಸಿ ಕಾರ್ಯವನ್ನ ಮಾಡುತ್ತೆ ಅನ್ನೋದು ಈ ಸಮಾಜಶಾಸ್ತ್ರಜ್ಞರ ವಾದ. ಸಮಾಜದಲ್ಲಿ ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಯೂ ಕೂಡ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವುದರ ಮೂಲಕ ಸಮಾಜ ಮುಂದುವರಿಲಿಕ್ಕೆ, ನಿರಂತರವಾಗಿ ಸಾಗಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಇದರಿಂದಾಗಿಯೇ ಸಮಾಜ ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಅನ್ನೋದು ಈ ಸಮಾಜಶಾಸ್ತ್ರಜ್ಞರ ವಾದ. ಅಂದರೆ ಸಮಾಜದಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು ಸುವ್ಯವಸ್ಥಿತವಾಗಿ ಕಾರ್ಯ ಮಾಡಿದರೆ, ಒಂದಕ್ಕೊಂದು ಅವಲಂಬಿಸಿ ಕಾರ್ಯ ಮಾಡಿದ್ರೆ ಸಮಾಜ ಮುಂದುವರಿಲಿಕ್ಕೆ ಸಾಧ್ಯ, ನಿರಂತರವಾಗಿ ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯ ಅಂತ. ಉದಾಹರಣೆಗೆ ನೋಡಿ, ನಂಬರ್ 1 ಉದಾಹರಣೆ ತಗೊಳ್ಳೋದಾದ್ರೆ ಕುಟುಂಬವನ್ನು ತಗೊಳ್ಳೋಣ. ಕುಟುಂಬ ಸಂತಾನೋತ್ಪತ್ತಿ, ಮಕ್ಕಳ ಪಾಲನೆ ಪೋಷಣೆ, ಸಮಾಜೀಕರಣ, ಮಕ್ಕಳ ಶಿಕ್ಷಣ ಮೊದಲಾದ ಮಹತ್ವದ ಕಾರ್ಯಗಳನ್ನು ನಿರ್ವಹಿಸ್ತದೆ. ಈ ಕಾರ್ಯಗಳನ್ನು ಮಾಡೋದ್ರಿಂದಲೇ ಸಮಾಜ ತನ್ನ ಕಲೆ, ಜ್ಞಾನ, ಸಂಸ್ಕೃತಿ, ಪರಂಪರೆ ಮುಂತಾದವುಗಳನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕುಟುಂಬ ತನ್ನ ಸದಸ್ಯರಿಗೆ ಇವುಗಳನ್ನೆಲ್ಲ ತಿಳಿಸ್ಕೊಡದೇ ಇದ್ರೆ ಈ ಕಲೆ, ಜ್ಞಾನ ಇವುಗಳೆಲ್ಲ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಉದಾಹರಣೆಯನ್ನು ತಗೊಳ್ಳಿ. ರಾಜಕೀಯ ಸಂಸ್ಥೆಗಳು ಸಮಾಜದ ಸದಸ್ಯರನ್ನ ಆಳಲು ಮತ್ತು ನಿಯಂತ್ರಿಸಲು ನೆರವಾಗುವ ಮಾರ್ಗಗಳನ್ನು ಒದಗಿಸ್ತದೆ ಅಂತ ಹೇಳ್ತಾರೆ ಈ ಸಮಾಜಶಾಸ್ತ್ರಜ್ಞರು. ಹಾಗೆಯೇ ಮೂರನೇದಾಗಿ ಆರ್ಥಿಕ ಸಂಸ್ಥೆಗಳು ವಸ್ತುಗಳ ಉತ್ಪಾದನೆ, ವಿತರಣೆ ಮತ್ತು ಉಪಭೋಗಗಳಿಗೆ ನೆರವಾಗುವ ವ್ಯವಸ್ಥೆಗಳನ್ನು ಹೊಂದಿವೆ. ನಾಲ್ಕನೇದಾಗಿ ಧರ್ಮ ಒಂದು ಧಾರ್ಮಿಕ ಸಂಸ್ಥೆಯಾಗಿ ತಗೊಳ್ಳೋಣ ಅಥವಾ ಸಾಮಾಜಿಕ ಸಂಸ್ಥೆಯಾಗಿ ತಗೊಂಡ್ರೂ ಕೂಡ ಧರ್ಮ ಜನರನ್ನ ನಿಯಂತ್ರಿಸ್ತದೆ. ಒಂದು ಸಾಮಾಜಿಕ ನಿಯಂತ್ರಣೆಯ ಸಾಧನವಾಗಿ ಧರ್ಮ ಕಾರ್ಯ ಮಾಡುತ್ತೆ. ಇದರ ಜೊತೆಗೆ ಜನರ ಆಧ್ಯಾತ್ಮಿಕ ಹಸಿವನ್ನ ಇಂಗಿಸ್ತದೆ, ಅಂದರೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡುತ್ತೆ. ಧರ್ಮ ನೈತಿಕ ಮಾರ್ಗದರ್ಶನ ನೀಡುತ್ತೆ. ಸಮಾಜದಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಅನ್ನೋದನ್ನ ಜನರಿಗೆ ಮಾರ್ಗದರ್ಶನ ಮಾಡುತ್ತೆ ಧರ್ಮ. ಹೀಗೆ ಕಾರ್ಯಾತ್ಮಕವಾದವು ಸಮಾಜದಲ್ಲಿನ ಅಂತರ್ಜೋಡಣೆಗಳ ಮೇಲೆ ಹೆಚ್ಚು ಗಮನವನ್ನ ಕೇಂದ್ರೀಕರಿಸುತ್ತೆ. ಅಂತರ್ಜೋಡಣೆ, ಇಂಟರ್ಲಿಂಕ್ಡ್ ಅಂತ ಕರಿತೀವಿ. ಅಂದ್ರೆ ಸಾಮಾಜಿಕ ಸಂಸ್ಥೆಗಳು ಒಂದಕ್ಕೊಂದು ಜೋಡಿಸಿಕೊಂಡು ಒಂದರ ಮೇಲೆ ಇನ್ನೊಂದು ಅವಲಂಬಿಸಿ ಕಾರ್ಯ ಮಾಡುತ್ತೆ. ಅಂದ್ರೆ ಸಮಾಜದ ವಿವಿಧ ಭಾಗಗಳು ಅಥವಾ ಸಂಘ ಸಂಸ್ಥೆಗಳು ಪರಸ್ಪರ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನ ನಮಗೆ ಈ ಕಾರ್ಯಾತ್ಮಕವಾದ ತಿಳಿಸಿಕೊಡುತ್ತೆ. ಇದಲ್ಲದೆ ಸಮಾಜದಲ್ಲಿನ ಪರಿವರ್ತನೆ ಅಥವಾ ಸ್ಥಿತ್ಯಂತರಗಳನ್ನು ವಿವರಿಸಲೂ ಕೂಡ ಈ ಪರಿದೃಷ್ಟಿ ನಮಗೆ ಸಹಾಯ ಮಾಡುತ್ತೆ. ಬರೀ ಸಮಾಜದಲ್ಲಿಯ ಸಂಸ್ಥೆಗಳ ಕಾರ್ಯಗಳನ್ನು ತಿಳಿಸಿಕೊಡೋದು ಮಾತ್ರ ಅಲ್ಲ, ಸಮಾಜದಲ್ಲಿಯ ಸಂಸ್ಥೆಗಳಲ್ಲಿ ಆಗುವಂತಹ ಪರಿವರ್ತನೆಗಳನ್ನು, ಬದಲಾವಣೆಗಳನ್ನು ಅಥವಾ ಸ್ಥಿತ್ಯಂತರಗಳ ಬಗ್ಗೆಯೂ ಕೂಡ ಈ ಕಾರ್ಯಾತ್ಮಕವಾದ ಅಧ್ಯಯನ ಮಾಡುತ್ತೆ, ನಮಗೆ ತಿಳಿಸಿಕೊಡುತ್ತೆ. ಉದಾಹರಣೆಗೆ ಈಗಿನ ಆಧುನಿಕ ಕಾಲದಲ್ಲಿ ಒಂಟಿ ಪಾಲಕ ಕುಟುಂಬಗಳು ಮತ್ತು
ಪತಿ ಪತ್ನಿಯರು ದುಡಿಯುವ ಕುಟುಂಬಗಳು ಹೆಚ್ಚಾಗಿವೆ. ಇದು ಕುಟುಂಬದಲ್ಲಿ ಆಗಿರುವಂತಹ ಬದಲಾವಣೆ ಅಂತ ಇಟ್ಕೊಳ್ಳೋಣ. ಮೊದಲಿನ ಕಾಲದ ಕುಟುಂಬಗಳಿಗೆ ಹೋಲಿಸಿದರೆ ಆಧುನಿಕ ಕಾಲದ ಕುಟುಂಬದ ರಚನೆಯಲ್ಲೂ ಬದಲಾವಣೆಯಾಗಿದೆ, ಹಾಗೆಯೇ ಕಾರ್ಯಗಳಲ್ಲೂ ಕೂಡ ಬದಲಾವಣೆಯಾಗಿದೆ. ಇತ್ತೀಚೆಗೆ ಒಂಟಿ ಪಾಲಕ ಕುಟುಂಬಗಳು ಹೆಚ್ಚಾಗಿ ಕಂಡುಬರ್ತಾ ಇವೆ. ಸಿಂಗಲ್ ಪೇರೆಂಟ್ ಫ್ಯಾಮಿಲೀಸ್ ಅಂತ ಕರಿತೇವೆ. ಒಂಟಿ ಪಾಲಕ ಕುಟುಂಬಗಳು ಹಾಗೂ ಇಬ್ಬರೂ ದುಡಿಯುವ ಪತಿ ಪತ್ನಿಯರಿಬ್ಬರು ಹೊರಗಡೆ ದುಡಿಲಿಕ್ಕೆ ಹೋಗುವಂಥ ಕುಟುಂಬಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬೋತ್ ದ ಪೇರೆಂಟ್ಸ್ ಆರ್ ವರ್ಕಿಂಗ್ ಇನ್ ಫ್ಯಾಮಿಲಿ ಇನ್ ಮಾಡರ್ನ್ ಡೇಸ್. ಇಂತಹ ಒಂದು ಕುಟುಂಬಗಳಲ್ಲಿ ಏನು ಪರಿಣಾಮ, ಏನು ಬದಲಾವಣೆ ಆಗುತ್ತೆ ಅಂತಂದರೆ ಮಕ್ಕಳ ಸಾಮಾಜೀಕರಣ ನಿರ್ಲಕ್ಷಿಸಲ್ಪಡತ್ತೆ ಅಂತ ಹೇಳ್ತಾರೆ ಈ ಸಮಾಜಶಾಸ್ತ್ರಜ್ಞರು. ಇಬ್ಬರೂ ಹೊರಗಡೆ ದುಡಿಲಿಕ್ಕೆ ಹೋಗೋದ್ರಿಂದ ಮಕ್ಕಳ ಸಾಮಾಜೀಕರಣ ಅಂದರೆ ಮಕ್ಕಳಿಗೆ ಪ್ರೀತಿ, ವಾತ್ಸಲ್ಯ, ಅಂತಃಕರಣ, ಸರಿಯಾದ ಮಾರ್ಗದರ್ಶನ ದೊರೆಯದೇನೆ ಮಕ್ಕಳ ವ್ಯಕ್ತಿತ್ವ ಕುಂಠಿತವಾಗಬಹುದು. ಹಾಗೆಯೇ ಒಂಟಿ ಪಾಲಕ ಕುಟುಂಬದಲ್ಲಿ ತಂದೆ ಮಕ್ಕಳೊಟ್ಟಿಗೆ ಇದ್ದರೆ ಅಥವಾ ತಾಯಿ ಮಕ್ಕಳೊಟ್ಟಿಗೆ ಇದ್ದರೆ ಒಬ್ಬ ಪೋಷಕರ, ಒಬ್ಬ ಪಾಲಕರ ಒಂದು ಪ್ರೀತಿ ವಾತ್ಸಲ್ಯದ ಕೊರತೆಯಾಗುತ್ತೆ. ಇದರಿಂದಾಗಿ ಅವರ ಪಾಲನೆ ಪೋಷಣೆಗೆ ತೊಂದರೆಯಾಗುತ್ತೆ. ಈ ಒಂದು ಕೊರತೆಯನ್ನು ನೀಗಿಸ್ಲಿಕ್ಕೆ ಏನು ಮಾಡಿದ್ದೇವೆ ಆಧುನಿಕ ಕಾಲದಲ್ಲಿ ಅಂದರೆ ಹಲವಾರು ಶಿಶುಪಾಲನಾ ಕೇಂದ್ರಗಳು, ಶಿಶು ವಿಹಾರಗಳು ಹುಟ್ಕೊಂಡಿದೆ. ಬೇಬಿ ಸಿಟ್ಟಿಂಗ್ಸ್ ಇದೆ, ಡೇ ಕೇರ್ ಸೆಂಟರ್ಸ್ ಎಲ್ಲ ಹುಟ್ಕೊಂಡಿದೆ. ಇದು ಒಂದು ಆಗಿರುವಂತಹ ಬದಲಾವಣೆ, ಅಂದರೆ ಕುಟುಂಬದ ಕಾರ್ಯದಲ್ಲಿ ಆಗಿರುವಂತಹ ಬದಲಾವಣೆ. ಈ ಬದಲಾವಣೆಗಳನ್ನೂ ಕೂಡ ಕಾರ್ಯಾತ್ಮಕವಾದ ಗಮನದಲ್ಲಿ ಇಟ್ಕೊಳ್ಳುತ್ತೆ ಅಥವಾ ಅಧ್ಯಯನವನ್ನ ಮಾಡುತ್ತೆ. ಈಗ ನೋಡಿ, ಸಮಾಜದಲ್ಲಿ ದುಡಿಯುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದಾಗಿ ಏನಾಗಿದೆ, ಸರ್ಕಾರ ಮಹಿಳೆಯರ ಹಿತಾಸಕ್ತಿಯನ್ನ, ಮಹಿಳೆಯರ ಕಲ್ಯಾಣವನ್ನ ಮಾಡಲಿಕ್ಕಾಗಿ ವಿವಿಧ ರೀತಿಯ ನೀತಿ ನಿಯಮಗಳನ್ನು, ನೀತಿ ಧೋರಣೆಗಳನ್ನು, ಕಾಯ್ದೆ ಕಾನೂನುಗಳನ್ನು ರೂಪಿಸ್ತಾ ಇದೆ. ವಿಮೆನ್ ಆ್ಯಂಡ್ ಚಿಲ್ಡ್ರನ್ ವೆಲ್ಫೇರ್ ಅಂತಾನೆ ಹೇಳ್ತೇವೆ. ಮಹಿಳೆಯರ ಕಲ್ಯಾಣಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಕಾನೂನುಗಳು ಬರ್ತಾ ಇದೆ. ಇದು ಕೂಡ ಒಂದು ಬದಲಾವಣೆ. ಈಗ ನೋಡಿ, ಲೈಂಗಿಕ ಕಿರುಕುಳ ಮತ್ತು ಉದ್ಯೋಗ ಸ್ಥಳದಲ್ಲಿನ ತಾರತಮ್ಯಗಳನ್ನು ಕಡಿಮೆ ಮಾಡಲಿಕ್ಕೆ ವಿವಿಧ ಕಾನೂನುಗಳನ್ನು ಸರ್ಕಾರ ರೂಪಿಸಿದೆ. ಈ ರೀತಿಯಾಗಿ ಸಮಾಜದ ಒಂದು ಸಂಘ ಅಥವಾ ಸಂಸ್ಥೆಯಲ್ಲಿ ಉಂಟಾಗುವ ಬದಲಾವಣೆಯು ಇನ್ನುಳಿದ ಸಂಘ ಸಂಸ್ಥೆಗಳಲ್ಲಿಯೂ ಬದಲಾವಣೆಗಳನ್ನು ತರುತ್ತೆ. ಕುಟುಂಬದ ರಚನೆ, ಕುಟುಂಬದ ಕಾರ್ಯದಲ್ಲಿ ಆಗಿರುವ ಬದಲಾವಣೆಗಳಿಂದಾಗಿ ಸಮಾಜದಲ್ಲಿ ಎಷ್ಟೋ ಬದಲಾವಣೆಗಳಾಯಿತು. ಸಮಾಜದ ಇನ್ನುಳಿದ ಸಂಘ ಸಂಸ್ಥೆಗಳಲ್ಲಿಯೂ ಬದಲಾವಣೆಗಳಾಯಿತು. ಹೊಸ ಸಂಘ ಸಂಸ್ಥೆಗಳು ಹುಟ್ಕೊಳ್ತು. ಕುಟುಂಬ ತನ್ನ ಕಾರ್ಯಗಳನ್ನು ಇತರ ಸಂಘ ಸಂಸ್ಥೆಗಳಿಗೆ ವಹಿಸಿಕೊಡ್ತಾ ಇದೆ. ಅದು ಶೈಕ್ಷಣಿಕ ಕಾರ್ಯ ಇರ್ಬೋದು, ಆರೋಗ್ಯ ರಕ್ಷಣೆಯ ಕಾರ್ಯ ಇರ್ಬೋದು. ಈ ಎಲ್ಲ ಕಾರ್ಯಗಳನ್ನು ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾ ಇವೆ. ಹೊಸ ಹೊಸ ಸಂಘ ಸಂಸ್ಥೆಗಳು ಹುಟ್ಕೊಳ್ತಾ ಇದೆ. ಹೀಗೆ ಕಾರ್ಯಾತ್ಮಕ ವಿಚಾರ ಪಂಥದವರು ಸಾಮಾಜಿಕ ಸಂಸ್ಥೆಗಳನ್ನು ಅವುಗಳು ನಿರ್ವಹಿಸುವ ಕಾರ್ಯಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಸಾಮಾಜಿಕ ಸಂಸ್ಥೆಗಳು ಯಾವ ಕಾರ್ಯಗಳನ್ನು ನಿರ್ವಹಿಸ್ತದೆ ಅವುಗಳನ್ನು ಆಧಾರವಾಗಿಟ್ಕೊಂಡು ಆ ಸಂಸ್ಥೆಗಳನ್ನು ಅಧ್ಯಯನ ಮಾಡ್ತಾರೆ. ಆ ಸಂಸ್ಥೆಗಳು ಎಷ್ಟು ಮಹತ್ವವಾದವುಗಳು ಮಾನವ ಸಮಾಜಕ್ಕೆ ಅನ್ನೋದನ್ನು ಅಧ್ಯಯನ ಮಾಡ್ತಾರೆ ಕಾರ್ಯಾತ್ಮಕವಾದಿಗಳು. ಯಾವುದೇ ಒಂದು ಸಂಸ್ಥೆಯು ಅಸ್ತಿತ್ವದಲ್ಲಿದೆ ಎಂದರೆ ಅದು ಮಹತ್ವದ ಕಾರ್ಯಗಳನ್ನೇ ನಿರ್ವಹಿಸ್ತದೆ ಅಂತ ಹೇಳಿ ವಾದ ಮಾಡ್ತಾರೆ. ಅಂದರೆ ಸಂಸ್ಥೆಗಳಿರೋದೇ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ ನೋಡಿ. ಸಂಘದಲ್ಲಿ ಸದಸ್ಯತ್ವ ಮಹತ್ವವಾದರೆ ಸಂಸ್ಥೆಗಳಲ್ಲಿ ಅದು ನಿರ್ವಹಿಸುವ ಕಾರ್ಯ ಮಹತ್ವ, ಕಾರ್ಯಕ್ಕೆ ಹೆಚ್ಚಿನ ಮಹತ್ವ ಇದೆ ಅಂತ. ಹಾಗಾಗಿ ಯಾವುದಾದ್ರೂ ಒಂದು ಸಂಸ್ಥೆ ಸಮಾಜದಲ್ಲಿ ಇದೆ, ಅಸ್ತಿತ್ವದಲ್ಲಿದೆ ಅಂತಾದರೆ ಅದು ಯಾವುದೋ ಒಂದು ಮಹತ್ವದ ಕಾರ್ಯವನ್ನು ನಿರ್ವಹಿಸ್ತದೆ ಅನ್ನೋದು ಈ ಕಾರ್ಯಾತ್ಮಕವಾದಿಗಳ ಒಂದು ಅಭಿಪ್ರಾಯ. ಕಾರ್ಯಾತ್ಮಕ ಪರಿದೃಷ್ಟಿವಾದಿಗಳ ಪ್ರಕಾರ ಸಾಮಾಜಿಕ ವ್ಯವಸ್ಥೆಯಲ್ಲಿರುವ ಪ್ರತಿಯೊಂದು ಘಟಕವೂ ಕಾರ್ಯಗಳನ್ನು ಮತ್ತು ಅಪಕಾರ್ಯಗಳನ್ನು ಹೊಂದಿರುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಕಾರ್ಯಗಳು ಅಂದರೆ ಒಳ್ಳೆಯ ಕಾರ್ಯಗಳು, ಅಪಕಾರ್ಯಗಳು ಅಂದರೆ ಡಿಸ್ಫಂಕ್ಷನ್ಸ್ ಅಂತ ಕರಿತೇವೆ. ಅಪಕಾರ್ಯಗಳನ್ನು ಹೊಂದಿರುತ್ತೆ ಅಂತ. ಫಂಕ್ಷನ್ಸ್ ಅಂಡ್ ಡಿಸ್ಫಂಕ್ಷನ್ಸ್, ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೆ, ಹಾನಿಕಾರಕ ಕಾರ್ಯಗಳನ್ನು ಕೆಲವೊಂದು ಸಲ ಹೊಂದಿರಬಹುದು ಅಂತ. ಸಮಾಜ ಈಗ ಕಾರ್ಯಗಳು ಅಂದರೆ ಯಾವುದು, ಅಪಕಾರ್ಯಗಳು ಅಂದರೆ ಯಾವುದು ಅಂತ ನೋಡೋಣ. ಮೊದಲನೇದಾಗಿ, ಸಮಾಜದ ಸ್ಥಿರತೆಗೆ ಯಾವ ಕಾರ್ಯಗಳು ಸಹಾಯ ಮಾಡುತ್ತೋ ಅಂಥವುಗಳನ್ನು ನಾವು ಕಾರ್ಯಗಳು ಅಂತ ಕರಿತೇವೆ. ಅಂದರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ತರುವುದಕ್ಕೋಸ್ಕರ ನಿರ್ವಹಿಸುವಂತಹ ಸಂಸ್ಥೆಯ ಕಾರ್ಯಗಳು, ಫಂಕ್ಷನ್ಸ್ ಅಂತ ಕರಿತೇವೆ. ಇನ್ನು ಸಮಾಜದ ಸಮತೋಲನಕ್ಕೆ, ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಹಾನಿ ಮಾಡುವ, ಭಂಗ ತರುವಂಥವುಗಳನ್ನು ಅಪಕಾರ್ಯಗಳು, ಡಿಸ್ಫಂಕ್ಷನ್ಸ್ ಅಂತ ಕರೀತಾರೆ. ಉದಾಹರಣೆಗೆ,
ಕುಟುಂಬ ನಿರ್ವಹಿಸುವಂತಹ ಸಮಾಜೀಕರಣವನ್ನು ನಾವು ಕಾರ್ಯ ಫಂಕ್ಷನ್ ಅಂತ ಕರೀಬಹುದು. ಆದರೆ ಅಪರಾಧ ಮತ್ತು ಇತರ ಸಮಾಜ ಬಾಹಿರ ಚಟುವಟಿಕೆಗಳು ಸಮಾಜಕ್ಕೆ ಹಾನಿಯನ್ನುಂಟು ಮಾಡುವುದರಿಂದ ಅವುಗಳನ್ನು ನಾವು ಅಪಕಾರ್ಯ ಅಂತ ಹೇಳಿ ಕರಿಬಹುದು, ಡಿಸ್ಫಂಕ್ಷನ್ ಅಂತ ಕರಿಬಹುದು. ಸೊ ಒಳ್ಳೆಯವುಗಳನ್ನು ಕಾರ್ಯ ಅಂತ ಕರೀತಾರೆ, ಸಮಾಜಕ್ಕೆ ಹಾನಿ ಮಾಡುವಂಥವುಗಳನ್ನು ಅಪಕಾರ್ಯ ಡಿಸ್ಫಂಕ್ಷನ್ಸ್ ಅಂತ ಕರೀತಾರೆ. ಇಲ್ಲಿ ಕಾರ್ಯಾತ್ಮಕವಾದಿಗಳಲ್ಲಿ ಪ್ರಮುಖವಾದವರು ಡರ್ಖೀಮ್ ಮತ್ತು ಇತರ ಕಾರ್ಯಾತ್ಮಕವಾದಿಗಳು ಸಮಾಜದಲ್ಲಿ ಕಂಡುಬರುವ ಅಪರಾಧಗಳನ್ನೂ ಸಹ ಕಾರ್ಯ ಅಂತಾನೆ ಪರಿಗಣಿಸ್ತಾರೆ. ಅಂದರೆ ಸಮಾಜದಲ್ಲಿ ಅಪರಾಧಗಳೇನು ಸಂಭವಿಸ್ತಾ ಇದೆ ಅವುಗಳನ್ನು ಕಾರ್ಯ ಫಂಕ್ಷನ್ಸ್ ಅಂತಾನೆ ಕರೀತಾರೆ. ಅವರ ಪ್ರಕಾರ ಅಪರಾಧಗಳೂ ಸಹ ಸಕಾರಾತ್ಮಕ ಕಾರ್ಯಗಳನ್ನೇ ನಿರ್ವಹಿಸ್ತವೆ ಅಂತ. ನೋಡಿ, ಡರ್ಖೀಮ್ ಮತ್ತು ಇತರ ಕಾರ್ಯಾತ್ಮಕವಾದಿಗಳು ಹೇಳ್ತಾರೆ ಅಪರಾಧಗಳೂ ಕೂಡ ಸಕಾರಾತ್ಮಕ ಕಾರ್ಯಗಳನ್ನೇ ಮಾಡ್ತವೆ ಅಂತ. ಹೇಗೆ ಅಂತಂದರೆ ಅವರ ದೃಷ್ಟಿಯಲ್ಲಿ ಅಪರಾಧಗಳು ಸಮಾಜದಲ್ಲಿನ ನೈತಿಕ ಬಂಧಗಳನ್ನು ಬಿಗಿಗೊಳಿಸತ್ತೆ. ಅಂದರೆ ಅಪರಾಧ ಜಾಸ್ತಿ ಆಗ್ತಾ ಇದ್ದ ಹಾಗೆ ಜನ ಎಚ್ಚರಗೊಳ್ತಾರೆ, ಜನ ನೈತಿಕ ಪಾಠಗಳನ್ನು ಕಲಿತಾರೆ. ಹಾಗಾಗಿ ಅಪರಾಧ ಒಂದು ದೃಷ್ಟಿಯಲ್ಲಿ ಕಾರ್ಯ ಅಂತಾನೆ ಪರಿಗಣಿಸಲ್ಪಡುತ್ತೆ, ಸಕಾರಾತ್ಮಕ ಕಾರ್ಯಗಳನ್ನೇ ಮಾಡುತ್ತೆ ಅಂತ. ಈ ರೀತಿ ಕ್ರಿಯಾತ್ಮಕವಾದಿಗಳು ಕಾರ್ಯ ಮತ್ತು ಅಪಕಾರ್ಯ ಫಂಕ್ಷನ್ಸ್ ಆ್ಯಂಡ್ ಡಿಸ್ಫಂಕ್ಷನ್ಸ್ ಅನ್ನೋ ಪದಗಳನ್ನು ಬಳಸ್ತಾರೆ. ಇನ್ನು ಇನ್ನೊಬ್ಬ ಕ್ರಿಯಾತ್ಮಕವಾದಿ ಅಥವಾ ಈ ಪರಿದೃಷ್ಟಿಯನ್ನು ಪ್ರತಿಪಾದಿಸುವವರು ಅಂದರೆ ರಾಬರ್ಟ್ ಮರ್ಟನ್ ಸಂಸ್ಥೆಗಳ ಕಾರ್ಯಗಳನ್ನು ಎರಡು ಪ್ರಕಾರಗಳಲ್ಲಿ ವಿಂಗಡಿಸ್ತಾರೆ. ಒಂದು ಪ್ರದರ್ಶಿತ ಕಾರ್ಯಗಳು, ಇನ್ನೊಂದು ಸುಪ್ತ ಕಾರ್ಯಗಳು ಅಂತ. ಮ್ಯಾನಿಫೆಸ್ಟ್ ಫಂಕ್ಷನ್ಸ್ ಆ್ಯಂಡ್ ಲೇಟೆಂಟ್ ಫಂಕ್ಷನ್ಸ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಮ್ಯಾನಿಫೆಸ್ಟ್ ಅಂದರೆ ಯಾವುದು, ಲೇಟೆಂಟ್ ಫಂಕ್ಷನ್ಸ್ ಯಾವುದು ಅಂತ ನೋಡೋಣ. ಉದ್ದೇಶಿತ, ಗುರುತಿಸಲ್ಪಟ್ಟ ಮತ್ತು ನಿರೀಕ್ಷಿತ ಕಾರ್ಯಗಳನ್ನು ಪ್ರದರ್ಶಿತ ಕಾರ್ಯಗಳು ಅಂತ ಕರೀತಾರೆ. ಅಂದರೆ ಯಾವ ಕಾರ್ಯಗಳನ್ನು ಸಂಸ್ಥೆ ಉದ್ದೇಶಪೂರ್ವಕವಾಗಿ ಗುರುತಿಸಲ್ಪಡುವುದಕ್ಕಾಗಿಯೇ ನಿರ್ವಹಿಸ್ತದೆಯೋ, ನಿರೀಕ್ಷೆ ಇಟ್ಕೊಂಡು ಕಾರ್ಯ ಮಾಡ್ತದೆಯೋ ಅಂಥವುಗಳನ್ನು ಪ್ರದರ್ಶಿತ ಕಾರ್ಯಗಳು ಅಂಥೇಳಿ ಕರೀತಾರೆ. ಇನ್ನು ಯಾವ ಕಾರ್ಯಗಳು ಉದ್ದೇಶಿತವಲ್ಲದ, ಯಾವುದೇ ಉದ್ದೇಶವಿಲ್ಲದೆ ಅನಿರೀಕ್ಷಿತವಾಗಿ ಮತ್ತು ಅಸಂಘಟಿತವಾಗಿ ಮಾಡಲ್ಪಡುತ್ತೋ ಅಂತಹ ಕಾರ್ಯಗಳನ್ನು ಸುಪ್ತ ಕಾರ್ಯಗಳು ಅಂತ ಕರೀತಾರೆ, ಲೇಟೆಂಟ್ ಫಂಕ್ಷನ್ಸ್ ಅಂತ ಕರೀತಾರೆ. ಉದಾಹರಣೆಗೆ ನೋಡಿ, ಶಿಕ್ಷಣ ನಮಗೆ ಜ್ಞಾನ ಮತ್ತು ಕೌಶಲ್ಯವನ್ನು ಕೊಡುತ್ತೆ, ಇದು ಪ್ರದರ್ಶಿತ ಕಾರ್ಯ. ಅಂದರೆ ಇದೊಂದು ಪಾಸಿಟಿವ್ ಫಂಕ್ಷನ್ ಅಂತಾನೆ ಹೇಳೋಣ, ಪ್ರದರ್ಶಿತ ಕಾರ್ಯ. ಅಂದರೆ ಶಿಕ್ಷಣ ಅನ್ನೋದು ಇದೊಂದು ಉದ್ದೇಶಿತ ಕಾರ್ಯ, ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಲ್ಪಡುತ್ತೆ. ಹಾಗೆಯೇ ಇದೊಂದು ನಿರೀಕ್ಷಿತ ಕಾರ್ಯ, ಗುರುತಿಸಲ್ಪಟ್ಟಂತಹ ಕಾರ್ಯ. ಹಾಗಾಗಿ ಶಿಕ್ಷಣವನ್ನು ಪ್ರದರ್ಶಿತ ಕಾರ್ಯ ಅಂತ ಇಟ್ಕೊಳ್ಳೋಣ. ಆದರೆ ಸಹಶಿಕ್ಷಣದಿಂದ, ಸಹಶಿಕ್ಷಣದಿಂದ ಪ್ರೇಮ ವಿವಾಹಗಳು ನಡೀಬಹುದು, ಲವ್ ಮ್ಯಾರೇಜಸ್ ಆಗಬಹುದು. ಕೆಲವೊಂದು ಸಲ ನಿರುದ್ಯೋಗ ಅಂದರೆ ಓದಲಾರ್ದೇನೆ ಇನ್ಯಾವುದೋ ಚಟಕ್ಕೆ ಬಿದ್ದು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಲಾರ್ದೇನೆ ನಿರುದ್ಯೋಗವೂ ಕಾಣಿಸಬಹುದು. ಇವುಗಳನ್ನು ಸುಪ್ತ ಕಾರ್ಯಗಳು ಅಂತ ಕರೀತಾರೆ. ಅಂದರೆ ಇವುಗಳು ಮುಂದೆ ಬರುವಂಥವುಗಳು, ಮೊದಲೇ ಗೊತ್ತಾಗೋದಿಲ್ಲ, ಸುಪ್ತವಾಗಿರುತ್ತೆ. ಇವುಗಳನ್ನು ಲೇಟೆಂಟ್ ಫಂಕ್ಷನ್ಸ್ ಅಂತ ಕರೀತಾರೆ. ಇನ್ನು ಎರಡನೇ ಉದಾಹರಣೆಯನ್ನು ಗಮನಿಸೋದಾದರೆ, ಕೆಲವು ಆದಿವಾಸಿ ಪಂಗಡಗಳಲ್ಲಿ ಒಂದು ಪದ್ಧತಿ ಇದೆ. ಜನರು ಮಳೆ ಬರಲಿ ಅಂತ ಹೇಳಿ ಮಳೆ ನೃತ್ಯ ಮಾಡ್ತಾರೆ, ರೈನ್ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಮಳೆ ಬರಲಿ ಅನ್ನೋದು ಒಂದು ಪ್ರದರ್ಶಿತ ಕಾರ್ಯ. ಅವರೊಂದು ಉದ್ದೇಶ ಇಟ್ಕೊಂಡಿದ್ದಾರೆ, ಮಳೆ ಬರಲಿ ಅಂತ ಉದ್ದೇಶಪೂರ್ವಕವಾಗಿ ಮಾಡೋದ್ರಿಂದ ಇದೊಂದು ಪ್ರದರ್ಶಿತ ಕಾರ್ಯ. ಮಳೆ ಬರಲಿ ಬರದೇ ಇರಲಿ, ಜನ ಒಂದೆಡೆ ಸೇರ್ತಾರೆ, ಅವರಲ್ಲಿ ನಾವು ನಮ್ಮವರು ಅನ್ನೋ ಭಾವನೆ ಬೆಳೀತದೆ. ಇದು ಸುಪ್ತ ಕಾರ್ಯ. ಅಂದರೆ ಅದು ಅಲ್ಲಿ ಉದ್ದೇಶಿತ ಅಲ್ಲ. ಅವರೆಲ್ಲ ಒಂದು ಕಡೆ ಸೇರುವಾಗ ಅವರಲ್ಲಿ ಅದು ಗೊತ್ತಿರಲಿಲ್ಲ, ನಮ್ಮಲ್ಲಿ ಒಕ್ಕಟ್ಟು ಬೆಳೀತದೆ, ನಾವು ನಮ್ಮವರು ಅನ್ನೋ ಭಾವನೆ ಬರ್ತದೆ, ಗೊತ್ತಿರಲಿಲ್ಲ. ಅವರ ಉದ್ದೇಶ ಏನಿತ್ತು, ಮಳೆ ಬರಲಿ ಅನ್ನೋದು. ಅದಕ್ಕಾಗಿ ಸೇರಿದ್ರು, ಉದ್ದೇಶ ಇಟ್ಕೊಂಡು ಸೇರಿದ್ರು. ಆ ಉದ್ದೇಶ ನೆರವೇರಲಿ ಬಿಡಲಿ, ಸುಪ್ತವಾಗಿ ಅಲ್ಲೇ ಅಂದರೆ ಒಳಗಡೆ ಅಡಕವಾಗಿರುವಂಥ ಇನ್ನೊಂದು ಕಾರ್ಯ ಏನಂದರೆ ಅವರಲ್ಲಿ ಒಕ್ಕಟ್ಟು ತನ್ನಿಂತಾನೇ ಬರುತ್ತೆ ಅಂತ. ಹೀಗಾಗಿ ಸುಪ್ತ ಕಾರ್ಯಗಳು ಮತ್ತು ಪ್ರದರ್ಶಿತ ಕಾರ್ಯಗಳು ಅಂತ ಹೇಳ್ತಾರೆ. ಇದು ರಾಬರ್ಟ್ ಮರ್ಟನ್ ಅವರ ಅಭಿಪ್ರಾಯ.
ಇನ್ನು ಈ ಕಾರ್ಯಾತ್ಮಕ ಪರಿದೃಷ್ಟಿಯ ಬಗ್ಗೆ ವಿಮರ್ಶೆಗಳಿದೆ. ಕ್ರಿಟಿಸಿಸಮ್ ಅಗೇನ್ಸ್ಟ್ ಫಂಕ್ಷನಾಲಿಸ್ಟ್ ಪರ್ಸ್ಪೆಕ್ಟಿವ್ ಅಂತ. ಯಾವುದೇ ಒಂದು ವಿಚಾರ ಪಂಥ ಇದ್ರೂ ಕೂಡ ಅದಕ್ಕೆ ವಿಮರ್ಶೆಗಳಿರೋದು ಸಾಮಾನ್ಯ. ಎಲ್ಲರೂ ಆ ವಾದವನ್ನು ಒಪ್ಕೊಳ್ಬೇಕು ಅನ್ನೋ ನಿಯಮ ಏನೂ ಇಲ್ಲ. ಕೆಲವು ವಿಮರ್ಶಕರು, ಕೆಲವು ಸಮಾಜಶಾಸ್ತ್ರಜ್ಞರು ವಿಮರ್ಶೆ ಮಾಡ್ತಾರೆ. ಏನೇನು ವಿಮರ್ಶೆಗಳಿದೆ ಕಾರ್ಯಾತ್ಮಕ ಪರಿದೃಷ್ಟಿಯ ಒಂದು ಕಾರ್ಯಾತ್ಮಕ ಪರಿದೃಷ್ಟಿಯ ಬಗ್ಗೆ ಅಂತ ಒಂದೊಂದಾಗಿ ನೋಡೋಣ. ನಂಬರ್ 1, ಕಾರ್ಯಾತ್ಮಕ ಪರಿದೃಷ್ಟಿಯು ಸಂಕುಚಿತ ಸ್ವರೂಪದ್ದಾಗಿದೆ. ಇಟ್ಸ್ ಅ ಕಾನ್ಸರ್ವೇಟಿವ್ ಅಂತ ಹೇಳ್ತಾರೆ. ಅಂದರೆ ಇದು ಸಾಮಾಜಿಕ ಪರಿವರ್ತನೆಗಳಿಗೆ ಹೆಚ್ಚು ಮಹತ್ವ ಕೊಡೋದಿಲ್ಲ. ತುಂಬಾ ಸಂಕುಚಿತ ದೃಷ್ಟಿಯಿಂದ ನೋಡುತ್ತೆ, ಬದಲಾವಣೆಗಳಿಗೆ ಹೆಚ್ಚು ಮಹತ್ವ ಕೊಡೋದಿಲ್ಲ. ಇನ್ನು ಈ ಪರಿದೃಷ್ಟಿ ಸಾಮಾಜಿಕ ಸುಸ್ಥಿತಿ ಮತ್ತು ಸಮತೋಲನದ ಮೇಲೆ ಹೆಚ್ಚು ಗಮನ ಕೊಡೋದ್ರಿಂದ ಸಾಮಾಜಿಕ ಪರಿವರ್ತನೆ ಅಥವಾ ಸ್ಥಿತ್ಯಂತರಗಳನ್ನು ವಿವರಿಸುವಲ್ಲಿ ವಿಫಲವಾಗ್ತದೆ ಅಂತ ಇವರು ಅಭಿಪ್ರಾಯ ಪಡ್ತಾರೆ. ಸಾಮಾಜಿಕ ಬದಲಾವಣೆಗಳನ್ನು ಅಧ್ಯಯನ ಮಾಡೋದೇ ಇಲ್ಲ ಅಂದಮೇಲೆ ಇದರ ಗಮನ ಕೇವಲ ಸುಸ್ಥಿತಿಯ ಬಗ್ಗೆ, ಸಮಾಜದಲ್ಲಿ ಸಮತೋಲನ ಹೇಗೆ ಕಾಪಾಡೋದು ಅನ್ನೋದ್ರ ಬಗ್ಗೆ ಇರೋದ್ರಿಂದ ಇಲ್ಲಿ ಬದಲಾವಣೆಗಳಿಗೆ ಮಹತ್ವ ಕೊಡೋದಿಲ್ಲ. ಇನ್ನು ಈ ಪರಿದೃಷ್ಟಿ ಏನಿದೆ, ಇದು ಸಮಾಜದಲ್ಲಿಯ ವ್ಯತ್ಯಾಸಗಳನ್ನು ಮತ್ತು ಸಂಘರ್ಷಗಳನ್ನು ಕಡೆಗಣಿಸುತ್ತೆ. ಯಾಕೆ ಅಂದರೆ ಸಮಾಜ ಅಂದಮೇಲೆ ಅಲ್ಲಿ ವ್ಯತ್ಯಾಸಗಳು, ಭಿನ್ನತೆಗಳು, ಸಂಘರ್ಷಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಈ ಕಾರ್ಯಾತ್ಮಕ ಪರಿದೃಷ್ಟಿ ಸಮಾಜದಲ್ಲಿರುವ ಸಂಘರ್ಷಗಳನ್ನು, ಭಿನ್ನತೆಗಳನ್ನು ವಿವರಿಸೋದೇ ಇಲ್ಲ. ಹಾಗಾಗಿ ಇದು ಪಾರ್ಷಿಯಲ್ ಅಂತ ಹೇಳ್ತೇವೆ. ಒಂದು ಭಾಗವನ್ನು, ಒಂದು ದೃಷ್ಟಿಕೋನವನ್ನು ಮಾತ್ರ ವಿವರಿಸುತ್ತೆ, ಇನ್ನೊಂದು ದೃಷ್ಟಿಕೋನ ಅಂದರೆ ಸಮಾಜದಲ್ಲಿರುವ ಇನ್ನೊಂದು ಮುಖವನ್ನು ವಿವರಿಸೋದಿಲ್ಲ ಅಂತ. ಹೀಗಾಗಿ ಬಹಳಷ್ಟು ಸಮಾಜಶಾಸ್ತ್ರಜ್ಞರು ಕಾರ್ಯಾತ್ಮಕವಾದವು ವಿಶಾಲ ಲಕ್ಷ್ಯ ದೃಷ್ಟಿಕೋನ ಸಿದ್ಧಾಂತವಾಗಿ ಉಪಯೋಗವಾಗುತ್ತಿಲ್ಲ ಅಂಥೇಳಿ ಅಭಿಪ್ರಾಯ ಪಡ್ತಾರೆ. ಅಂದರೆ ಇದು ಸಮಾಜವನ್ನು ಸಂಪೂರ್ಣವಾಗಿ ವಿವರಿಸಲಿಕ್ಕೆ ವಿಫಲವಾಗುತ್ತೆ. ಯಾಕೆ ಅಂದರೆ ಬರೀ ಕೆಲವು ವಿಷಯದ ಮೇಲೆ, ಸಂಸ್ಥೆಗಳ ಕಾರ್ಯ ಮತ್ತು ಸಮಾಜದ ಸುಸ್ಥಿತಿ, ಸಮತೋಲನದ ಬಗ್ಗೆ ಮಾತ್ರ ಗಮನ ಕೊಡೋದ್ರಿಂದ ಪರಿವರ್ತನೆ ಕಡೆ ಗಮನ ಕೊಡೋದಿಲ್ಲ. ಸಮಾಜದಲ್ಲಿರುವ ವ್ಯತ್ಯಾಸಗಳು, ಭಿನ್ನತೆಗಳನ್ನೂ ಈ ಒಂದು ದೃಷ್ಟಿಕೋನ ಅಧ್ಯಯನ ಮಾಡೋದಿಲ್ಲ ಅನ್ನೋದು ವಿಮರ್ಶಕರ ವಾದ. ಇವೆಲ್ಲ ಕಾರ್ಯಾತ್ಮಕ ದೃಷ್ಟಿಯ ಬಗ್ಗೆ ಇರುವಂತಹ ವಿಮರ್ಶೆಗಳು. ಇದು ಮೊದಲನೆಯ ಪರಿದೃಷ್ಟಿ, ಕಾರ್ಯಾತ್ಮಕ ಪರಿದೃಷ್ಟಿ. ಇನ್ನು ಸಮಾಜಶಾಸ್ತ್ರದಲ್ಲಿನ ಎರಡನೆಯ ಪರಿದೃಷ್ಟಿಯ ಕಡೆ ನೋಡೋದಾದ್ರೆ ಸಂಘರ್ಷ ಪರಿದೃಷ್ಟಿ, ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ. ಸಂಘರ್ಷ ಪರಿದೃಷ್ಟಿಯು ಪ್ರಮುಖವಾಗಿ ಕಾರ್ಲ್ ಮಾರ್ಕ್ಸನ ಕೃತಿಗಳನ್ನು ಮತ್ತು ಅವನ ಕಾರ್ಯಗಳನ್ನು ಆಧರಿಸಿ ಬೆಳೆದು ಬಂದಿದೆ. ಯಾಕೆ ಅಂದರೆ ಕಾರ್ಲ್ ಮಾರ್ಕ್ಸ್ ನಮಗೆಲ್ಲ ಗೊತ್ತಿರೋ ಹಾಗೆ ವರ್ಗ ಸಂಘರ್ಷ ಸಿದ್ಧಾಂತವನ್ನು ಮಂಡಿಸಿದಂತಹ ಸಮಾಜಶಾಸ್ತ್ರಜ್ಞ. ಕಾರ್ಲ್ ಮಾರ್ಕ್ಸ್ ವರ್ಗ ಸಂಘರ್ಷ ಕುರಿತು ಸಿದ್ಧಾಂತವನ್ನು ಮಂಡಿಸಿದಾನೆ. ಸಮಾಜದಲ್ಲಿ ವಿವಿಧ ವರ್ಗಗಳ ನಡುವೆ ಸಂಘರ್ಷ ಅಥವಾ ಕಲಹಗಳು ಸಾಮಾನ್ಯ ಅಂತ ಹೇಳ್ತಾನೆ ಕಾರ್ಲ್ ಮಾರ್ಕ್ಸ್. ಅದಕ್ಕಾಗಿಯೇ ಮಾರ್ಕ್ಸ್ನನ್ನ ಸಂಘರ್ಷ ಸಿದ್ಧಾಂತದ ಪಿತಾಮಹ ಅಂತೇಳಿ ಕರೀತಾರೆ. ಇದರ ಹೊರತಾಗಿ ಸಿ ರೈಟ್ ಮಿಲ್ಸ್ ಅವರನ್ನ ಆಧುನಿಕ ಸಂಘರ್ಷ ವಿಚಾರ ಪಂಥದ ಸಂಸ್ಥಾಪಕ ಅಂತ ಪರಿಗಣಿಸ್ತಾರೆ. ಈ ಒಂದು ಸಂಘರ್ಷ ಪರಿದೃಷ್ಟಿಗೆ ಸೇರಿದ ಇತರರಂದ್ರೆ ಒಂದು ಕಾರ್ಲ್ ಮಾರ್ಕ್ಸ್, ಇನ್ನೊಂದು ಸಿ ರೈಟ್ ಮಿಲ್ಸ್ ಇದ್ದಾರೆ. ಅವರ ಜೊತೆಗೆ ಮತ್ಯಾರಿದ್ದಾರೆ ಈ ಒಂದು ವಿಚಾರ ಪಂಥದಲ್ಲಿ ಅಂದರೆ ಮೆಕೆವಿಲ್ಲೆ, ರ್ಯಾಂಡಾಲ್ ಕೋಲಿನ್ಸ್ ಮತ್ತು ಮ್ಯಾಕ್ಸ್ ವೆಬರ್ ಮೊದಲಾದವರು ಈ ಒಂದು ಸಂಘರ್ಷ ಪರಿದೃಷ್ಟಿಯ ಬಗ್ಗೆ ವಾದವನ್ನ ಮಾಡಿದ್ದಾರೆ. ಸಮಾಜದಲ್ಲಿ ವಿವಿಧ ಸಮೂಹಗಳಿದ್ದು ವಿಭಿನ್ನ ಆಸಕ್ತಿಗಳನ್ನು ಅವು ಹೊಂದಿರುತ್ತವೆ ಅಂಥೇಳಿ ಈ ವಿಚಾರ ಪಂಥದವರು ವಾದಿಸ್ತಾರೆ. ಈ ಸಮೂಹಗಳು ಸಮಾಜದಲ್ಲಿಯ ಸಂಪನ್ಮೂಲ ಮತ್ತು ಶಕ್ತಿಯನ್ನು ಪಡೀಲಿಕ್ಕೆ ಪರಸ್ಪರ ಸ್ಪರ್ಧೆಗಿಳಿತವೆ. ಹೀಗಾಗಿ ಸಂಘರ್ಷಗಳು ಸಂಭವಿಸ್ತವೆ ಅನ್ನೋದು ಇವರ ವಾದ. ಸಮಾಜದಲ್ಲಿ ಸ್ತರವಿನ್ಯಾಸವಿದೆ, ಹೀಗಾಗಿ ಅಸಮಾನತೆಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಕೆಲವರು ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದ್ರೆ, ಅಧಿಕಾರವನ್ನು ಹೊಂದಿದ್ರೆ, ಇನ್ನುಳಿದವರು ಕಡಿಮೆ ದರ್ಜೆಯ ಸ್ಥಾನಮಾನವನ್ನು ಪಡಿತಾರೆ. ಯಾರು ಉನ್ನತ ಸ್ಥಾನಮಾನವನ್ನು ಹೊಂದಿರ್ತಾರೆ, ಯಾರು ಅಧಿಕಾರವನ್ನು ಹೊಂದಿರ್ತಾರೆ, ಅವರು ಇತರರ ಮೇಲೆ ತಮ್ಮ ನಿಯಂತ್ರಣೆಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾರೆ ಈ ಒಂದು ವಿಚಾರ ಪಂಥಕ್ಕೆ ಸೇರಿದವರು. ಅಂದರೆ ಸಂಘರ್ಷಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಸಂಘರ್ಷಗಳು ಯಾಕಿದೆ? ಸಮಾಜದಲ್ಲಿ ಎಲ್ಲರೂ ಸರಿಸಮಾನರಾಗಿಲ್ಲ.
ಅದು ಸಂಪತ್ತನ್ನು ತಗೊಳ್ಳಿ, ಅಧಿಕಾರವನ್ನು ತಗೊಳ್ಳಿ, ಸ್ಥಾನಮಾನವನ್ನು ತಗೊಳ್ಳಿ, ಯಾವುದರಲ್ಲೂ ಯಾರೂ ಸರಿಸಮಾನರಾಗಿಲ್ಲ. ಇಲ್ಲಿ ಸ್ತರ ವಿನ್ಯಾಸ ಇರೋದ್ರಿಂದ ಮೇಲು ಕೀಳು ಅಸಮಾನ ಅಂತಸ್ತುಗಳಿದೆ. ಸಮಾಜದಲ್ಲಿ ಯಾರಿಗೆ ಅಂತಸ್ತು, ಯಾರಿಗೆ ಅಧಿಕಾರ ಇದೆಯೋ ಅವರು ಇನ್ನುಳಿದವರ ಮೇಲೆ ತಮ್ಮ ಒಂದು ನಿಯಂತ್ರಣೆಯನ್ನು ಸಾಧಿಸಲಿಕ್ಕೆ ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಈ ವಿಚಾರ ಪಂಥಕ್ಕೆ ಸೇರಿದ ಸಮಾಜಶಾಸ್ತ್ರಜ್ಞರು. ಉದಾಹರಣೆಗೆ, ಪಿತೃಪ್ರಧಾನ ಕುಟುಂಬಗಳಲ್ಲಿ ಪುರುಷರು ಮಹಿಳೆಯರನ್ನ ಸಮಾನ ದೃಷ್ಟಿಯಿಂದ ಕಾಣದೆ ಶೋಷಣೆ ಮಾಡ್ತಾರೆ. ಹೀಗಾಗಿ ಈ ಕುಟುಂಬಗಳು ಪುರುಷರಿಗೆ ಲಾಭ ಕೊಡುವಂಥದ್ದು. ಆದ್ದರಿಂದ ಸಮಾಜದಲ್ಲಿನ ಎಲ್ಲ ವ್ಯವಸ್ಥೆಗಳು ಎಲ್ಲರಿಗೂ ಸಮಾನ ಲಾಭವನ್ನ ಕೊಡಲಿಕ್ಕಿಲ್ಲ. ಅವು ಕೆಲವರಿಗೆ ಹಾನಿಯುಂಟು ಮಾಡಬಹುದು ಅಂತ. ಸಮಾಜದಲ್ಲಿ ಕೃಷಿ, ಕೈಗಾರಿಕೆ ಮೊದಲಾದ ವಿವಿಧ ಪ್ರಕಾರದ ಆರ್ಥಿಕ ಚಟುವಟಿಕೆಗಳು ನಡೀತಾನೆ ಇರುತ್ತೆ. ಜನರ ಬೇಡಿಕೆಗಳನ್ನು ಈಡೇರಿಸುವುದೇ ಈ ಆರ್ಥಿಕ ಚಟುವಟಿಕೆಗಳ ಮುಖ್ಯ ಉದ್ದೇಶ. ಆದರೆ ಕಾಲ ಬದಲಾದ ಹಾಗೆ ಲಾಭವೇ ಆರ್ಥಿಕ ಚಟುವಟಿಕೆಗಳ ಪ್ರಧಾನ ಉದ್ದೇಶವಾಗ್ಬಿಟ್ಟಿದೆ. ಮೊದಲಾಗಿದ್ರೆ ಸಮಾಜದ ಅಭಿವೃದ್ಧಿಗಾಗಿ ಆರ್ಥಿಕ ಚಟುವಟಿಕೆಗಳು ನಡೀತಾ ಇತ್ತು. ಆಧುನಿಕ ಕಾಲದಲ್ಲಿ ಲಾಭವೇ ಪ್ರಮುಖ ಅಂಶವಾಗಿ ಬಿಟ್ಟಿದೆ ಈ ಆರ್ಥಿಕ ಚಟುವಟಿಕೆಗಳದ್ದು. ಆಧುನಿಕ ಸಮಾಜದಲ್ಲಿ ಕೈಗಾರಿಕೀಕರಣ ಮಹತ್ವದ ಸ್ಥಾನ ಪಡೆದಿದೆ. ಹೀಗಾಗಿ ಸಮಾಜದಲ್ಲಿ ಬಂಡವಾಳದಾರರು ಮತ್ತು ಕಾರ್ಮಿಕರು ಅಂತ ಹೇಳಿ, ಬೂರ್ಜ್ವಾಸ್ ಅಂಡ್ ಪ್ರೊಲೆಟಾರಿಯಟ್ಸ್ ಅಂತ ಹೇಳ್ತೇವೆ ಎಂಬ ಎರಡು ವರ್ಗಗಳು ಹುಟ್ಕೊಂಡಿದೆ. ಈ ಎರಡೂ ವರ್ಗಗಳನ್ನೇ ಮಾರ್ಕ್ಸ್ ಉಳ್ಳವರು ಮತ್ತು ಇಲ್ಲದವರು, ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ಹೇಳ್ತಾರೆ. ಉಳ್ಳವರು ಮತ್ತು ಇಲ್ಲದವರು ಅಂತ ಹೇಳಿ ಕರೆದಿದ್ದಾನೆ. ಅವನ ಪ್ರಕಾರ ಉಳ್ಳವರು ತಮ್ಮ ಪ್ರಭಾವವನ್ನ ಮತ್ತು ಶಕ್ತಿಯನ್ನ ಉಪಯೋಗಿಸಿ ಸಮಾಜದಲ್ಲಿಯ ವ್ಯವಸ್ಥೆಗಳನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ದುರುಪಯೋಗ ಪಡಿಸ್ಕೊಳ್ತಾರೆ. ಇದರಿಂದಾಗಿ ಇಲ್ಲದವರು ಅವಕಾಶ ವಂಚಿತರಾಗ್ತಾರೆ. ಇದರ ಪರಿಣಾಮವಾಗಿಯೇ ಸಂಘರ್ಷಗಳು ಹುಟ್ಕೊಳ್ಳುತ್ತೆ ಅಂತ. ಅಂದ್ರೆ ಯಾರ ಹತ್ರ ಹಣ ಇದೆ, ಅಧಿಕಾರ ಇದೆ, ಪ್ರಭಾವ ಇದೆ, ಅವರು ಸಮಾಜದಲ್ಲಿರುವ ಎಲ್ಲಾ ಅವಕಾಶಗಳನ್ನು ಬಾಚಿಕೊಂಡು ಬಿಡ್ತಾರೆ, ತಮಗಾಗಿ ದೊರಕಿಸ್ಕೊಳ್ತಾರೆ. ಇಲ್ಲದವರು ಅವಕಾಶ ವಂಚಿತರಾಗ್ತಾರೆ. ಹೀಗಾಗಿ ಸತತವಾಗಿ ಸಂಘರ್ಷಗಳು ಸಮಾಜದಲ್ಲಿ ನಡೀತವೆ ಅಂತ ಹೇಳ್ತಾನೆ ಕಾರ್ಲ್ ಮಾರ್ಕ್ಸ್. ಸಂಘರ್ಷದಿಂದಲೇ ಸಮಾಜದಲ್ಲಿ ಪರಿವರ್ತನೆ ಉಂಟಾಗುತ್ತೆ ಅನ್ನೋದು ಮಾರ್ಕ್ಸನ ಅಭಿಪ್ರಾಯ. ಹೀಗೆ ಕಾರ್ಯಾತ್ಮಕ ವಿಚಾರ ಪಂಥದವರು ಸಕಾರಾತ್ಮಕ ಕಾರ್ಯಗಳ ಮೇಲೆ ಗಮನ ಹರಿಸಿದರೆ, ಸಂಘರ್ಷ ವಿಚಾರ ಪಂಥದವರು ಅಪಕಾರ್ಯಗಳ ಮೇಲೆ ತಮ್ಮ ಗಮನವನ್ನ ಹರಿಸ್ತಾರೆ. ನಾನಾಗಲೇ ಹೇಳಿದೆ, ಕಾರ್ಯಾತ್ಮಕವಾದದಲ್ಲಿ ಎರಡು ರೀತಿಯ ಕಾರ್ಯಗಳು, ಅಂದರೆ ಸಂಸ್ಥೆಗಳು ಎರಡೂ ರೀತಿಯ ಕಾರ್ಯಗಳನ್ನು ಮಾಡ್ತವೆ ಅಂತ ವಿವರಿಸಿದ್ರು ಅವರು. ಕಾರ್ಯಗಳು ಮತ್ತು ಅಪಕಾರ್ಯಗಳು, ಫಂಕ್ಷನ್ಸ್ ಅಂಡ್ ಡಿಸ್ಫಂಕ್ಷನ್ಸ್ ಅಂತ. ಕಾರ್ಯಾತ್ಮಕವಾದಿಗಳು ಪ್ರಮುಖವಾಗಿ ಫಂಕ್ಷನ್ಸ್ ಮೇಲೆ, ಅಂದರೆ ಒಳ್ಳೆಯ ಕಾರ್ಯಗಳ ಮೇಲೆ ಹೆಚ್ಚಿನ ಗಮನ ಹರಿಸಿದ್ರು. ಆದರೆ ಸಂಘರ್ಷವಾದಿಗಳು ಸಂಘರ್ಷ ಪರಿದೃಷ್ಟಿಯ ಬಗ್ಗೆ ವಾದ ಮಾಡುವವರು ಸಂಸ್ಥೆಗಳ ಅಪಕಾರ್ಯಗಳ ಮೇಲೆ, ಡಿಸ್ಫಂಕ್ಷನ್ಸ್, ಸಂಘರ್ಷ ಅನ್ನೋದು ಅಪಕಾರ್ಯ, ಇದು ಅಪಕಾರ್ಯಗಳ ಮೇಲೆ ತಮ್ಮ ಗಮನವನ್ನ ಹರಿಸ್ತಾರೆ. ಯಾಕೆ ಅಂದ್ರೆ ಇವರ ಪ್ರಕಾರ ಸಂಘರ್ಷದಿಂದಲೇ ಸಮಾಜದಲ್ಲಿ ಬದಲಾವಣೆಗಳಾಗುತ್ತೆ, ಪರಿವರ್ತನೆಗಳು ಸಂಭವಿಸುತ್ತೆ ಅಂತ. ಈಗ ಸಂಘರ್ಷ ಪರಿದೃಷ್ಟಿಯ ಬಗ್ಗೆಯೂ ಕೂಡ ಕೆಲವೊಂದು ವಿಮರ್ಶೆಗಳಿದೆ. ಆ ವಿಮರ್ಶೆಗಳೇನು? ಕ್ರಿಟಿಸಿಸಮ್ ಅಗೇನ್ಸ್ಟ್ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್. ಈ ಕ್ರಿಟಿಸಿಸಮ್ಸ್ ಏನೇನು ಅಂತ ನೋಡೋಣ. ಸಂಘರ್ಷ ಪರಿದೃಷ್ಟಿಯು ಸಾಮಾಜಿಕ ಪರಿವರ್ತನೆಗೆ ಹೆಚ್ಚು ಮಹತ್ವವನ್ನ ನೀಡುವುದರ ಮೂಲಕ ಸಾಮಾಜಿಕ ಸ್ಥಿರತೆ ಮತ್ತು ಸಮತೋಲನದಂತಹ ಮಹತ್ವದ ಅಂಶಗಳನ್ನ ನಿರ್ಲಕ್ಷಿಸುತ್ತದೆ ಅಂತ ವಿಮರ್ಶಕರು ಅಭಿಪ್ರಾಯ ಪಡ್ತಾರೆ. ಇವರಿಗೆ ಸಂಘರ್ಷದ ಬಗ್ಗೆಯೇ ಹೆಚ್ಚು ಗಮನ, ಸಮಾಜದಲ್ಲಿ ಸಂಭವಿಸುವಂತಹ ಸಂಘರ್ಷಗಳ ಬಗ್ಗೆನೇ ದೃಷ್ಟಿಕೋನವನ್ನು ಇಟ್ಕೊಂಡು ಅಧ್ಯಯನ ಮಾಡೋದ್ರಿಂದ ಸಮಾಜದ ಸುಸ್ಥಿತಿಯ ಬಗ್ಗೆ ಆಗಲಿ, ಸಮಾಜದ ಒಂದು ಸಮತೋಲನದಂತಹ ಮಹತ್ವದ ಅಂಶಗಳನ್ನು ಇವರು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳ್ತಾರೆ ವಿಮರ್ಶಕರು. ಹಾಗೆಯೇ ಈ ಪರಿದೃಷ್ಟಿ ಕೇವಲ ಸಂಘರ್ಷದಂತಹ ವಿಷಯದ ಬಗ್ಗೆ ಹೆಚ್ಚಿನ ಮಹತ್ವವನ್ನ ನೀಡುತ್ತದೆ, ಬೇರೆ ಯಾವ ವಿಷಯಗಳ ಬಗ್ಗೆಯೂ ಗಮನ ಕೊಡೋದಿಲ್ಲ ಅನ್ನೋದು ಇವರ ವಾದ. ಇನ್ನು ಕೆಲವು ವಿಮರ್ಶೆಕಾರರ ಪ್ರಕಾರ ಎಲ್ಲ ಸಮಾಜಗಳಲ್ಲಿ ಪರಿವರ್ತನೆಯು ನಿರಂತರವಾಗಿ ನಡೀತಾನೆ ಇರುತ್ತೆ. ಆದರೆ ಈ ಎಲ್ಲ ಬದಲಾವಣೆಗಳೂ ಸಹ ಕ್ರಾಂತಿಕಾರಕವಾಗಿರಲೇಬೇಕು ಅನ್ನೋ ನಿಯಮ ಏನೂ ಇಲ್ಲ. ಅಂದರೆ ಸಂಘರ್ಷದಿಂದಲೇ ಬದಲಾವಣೆಗಳಾಗಬೇಕು ಅನ್ನೋ ನಿಯಮ ಏನೂ ಇಲ್ಲ. ಇನ್ನುಳಿದ ಅಂಶಗಳೂ ಕೂಡ
ಈ ಪರಿವರ್ತನೆಗೆ ಕಾರಣ ಆಗಬಹುದು ಅನ್ನೋದು ವಿಮರ್ಶಕರ ವಾದ. ಇದು ಎರಡನೆಯ ಪರಿದೃಷ್ಟಿ, ಸಂಘರ್ಷ ಪರಿದೃಷ್ಟಿ. ಇನ್ನು ಸಮಾಜಶಾಸ್ತ್ರದಲ್ಲಿ ಮತ್ತೊಂದು ಮಹತ್ವದ ಪರಿದೃಷ್ಟಿ, ಮೂರನೆಯ ಪರಿದೃಷ್ಟಿ ಅಂದರೆ ಅಂತರ್ಕ್ರಿಯಾತ್ಮಕ ಪರಿದೃಷ್ಟಿ, ಇಂಟರಾಕ್ಷನಿಸ್ಟ್ ಪರ್ಸ್ಪೆಕ್ಟಿವ್ ಅಂತ ಕರೀತಾರೆ. ಮೊದಲಿನ ಎರಡೂ ಪರಿದೃಷ್ಟಿಗಳು, ಕಾರ್ಯಾತ್ಮಕ ಮತ್ತು ಸಂಘರ್ಷ ಪರಿದೃಷ್ಟಿಗಳು, ವಿಶಾಲ ಲಕ್ಷ್ಯ ದೃಷ್ಟಿಕೋನವನ್ನು ಹೊಂದಿದ್ರೆ, ಈ ಅಂತರ್ಕ್ರಿಯಾತ್ಮಕ ಪರಿದೃಷ್ಟಿಯು ಸೂಕ್ಷ್ಮ ಲಕ್ಷ್ಯ ದೃಷ್ಟಿಕೋನವನ್ನು ಹೊಂದಿರುತ್ತೆ. ಮ್ಯಾಕ್ರೋ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಮೈಕ್ರೋ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅಂತಾನೆ ಹೇಳ್ತೇವೆ, ಪ್ರಿವ್ಯೂ ಅಂತಾನೆ ಹೇಳ್ತಾರೆ. ಸೊ ಕಾರ್ಯಾತ್ಮಕವಾದ ಮತ್ತು ಸಂಘರ್ಷವಾದಗಳು ಸಮಾಜ, ಸಂಸ್ಥೆಗಳು ಮತ್ತು ಸಾಮಾಜಿಕ ಸಮೂಹಗಳು ಮೊದಲಾದ ಬೃಹತ್ ವಿಷಯಗಳೊಂದಿಗೆ ಸಂಬಂಧಿಸಿವೆ. ಆದರೆ ಈ ಅಂತರ್ಕ್ರಿಯಾತ್ಮಕ ಪರಿದೃಷ್ಟಿಯು ಚಿಕ್ಕ ಸಮೂಹಗಳಲ್ಲಿ ನಡೆಯುವ ವ್ಯಕ್ತಿಗಳ ನಡುವಿನ ಅಂತರ್ಕ್ರಿಯೆಯ ಮೇಲೆ ತನ್ನ ಗಮನವನ್ನು ಹರಿಸುತ್ತೆ. ಇದು ಕೇವಲ ಜನರ ನಡುವೆ ನಡೆಯುವ ಅಂತರ್ಕ್ರಿಯೆಗಳನ್ನ ಕುರಿತು ಅಧ್ಯಯನ ಮಾಡುವಂತಹ ದೃಷ್ಟಿಕೋನ. ಈ ಪರಿದೃಷ್ಟಿಯು ಪ್ರಮುಖವಾಗಿ ಮ್ಯಾಕ್ಸ್ ವೆಬರನ ಕೃತಿಗಳು ಮತ್ತು ಕಾರ್ಯಗಳಿಂದ ಬೆಳೆದು ಬಂದಿದೆ. ಅಂದರೆ ಈ ದೃಷ್ಟಿಕೋನದಲ್ಲಿ ವಾದ ಮಾಡುವಂತಹ ಪ್ರಮುಖ ಸಮಾಜಶಾಸ್ತ್ರಜ್ಞ ಅಂದರೆ ಮ್ಯಾಕ್ಸ್ ವೆಬರ್. ಸಮಾಜದಲ್ಲಿ ವಾಸಿಸುವಂತಹ ವ್ಯಕ್ತಿಯ ದೃಷ್ಟಿಕೋನದಿಂದ ಸಾಮಾಜಿಕ ಜಗತ್ತನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ವೆಬರ್ ಹೇಳ್ತಾನೆ. ಅಂದರೆ ಜನರು ಸಮಾಜದಲ್ಲಿ ವಾಸ ಮಾಡುವ ವ್ಯಕ್ತಿಯ ದೃಷ್ಟಿಕೋನದಿಂದ ಸಮಾಜವನ್ನು ಅಧ್ಯಯನ ಮಾಡಬೇಕು ಅಂತ. ನಂತರ ಈ ವಿಚಾರ ಪಂಥ ಸಾಮಾಜಿಕ ಮನಃಶಾಸ್ತ್ರಜ್ಞರ ಕೃತಿಗಳಿಂದ ಪ್ರಭಾವಿತವಾಯಿತು. ಇಲ್ಲಿ ಯಾಕೆ ಸಾಮಾಜಿಕ ಮನಃಶಾಸ್ತ್ರಜ್ಞರು ಪ್ರಭಾವವನ್ನು ಬೀರ್ತಾರೆ ಅಂದರೆ, ಈ ಒಂದು ಪರಿದೃಷ್ಟಿ ವ್ಯಕ್ತಿಯ ವರ್ತನೆಗೆ, ವ್ಯಕ್ತಿಯ ಅಂತರ್ಕ್ರಿಯೆಗಳಿಗೆ ಸಂಬಂಧಿಸಿದ್ದು. ಅಂತರ್ಕ್ರಿಯಾತ್ಮಕ ಪರಿದೃಷ್ಟಿಯನ್ನು ಬೆಂಬಲಿಸಿದಂತಹ ಇತರ ಸಮಾಜಶಾಸ್ತ್ರಜ್ಞರು ಅಂದರೆ ಜಾರ್ಜ್ ಸಿಮೆಲ್, ಚಾರ್ಲ್ಸ್ ಕೂಲೆ, ಜಾರ್ಜ್ ಹರ್ಬರ್ಟ್ ಮೀಡ್, ಇರ್ವಿಂಗ್ ಗಾಲ್ಫನ್ ಮೊದಲಾದವರು. ಇವರು ಮಾನವನ ವರ್ತನೆಯು ಅವರು ಸೃಷ್ಟಿಸಿದ ಸಂಕೇತಗಳು ಮತ್ತು ವ್ಯಾಖ್ಯೆಗಳಿಂದ ಪ್ರಭಾವಿತವಾಗಿರುತ್ತೆ ಅಂತ ವಾದಿಸ್ತಾರೆ. ಅಂದರೆ ಎಷ್ಟೋ ಸಲ ಸಂಭಾಷಣೆಗಳು ಸಂಕೇತಗಳ ಮೂಲಕ ನಡೆಯುತ್ತೆ ಅನ್ನೋದು ಸಿಂಬಾಲಿಕ್ ಇಂಟರಾಕ್ಷನಿಸಮ್ ಅಂತ ಏನು ಕರಿತೇವೆ, ಸಂಕೇತಗಳ ಮೂಲಕ ನಡೆಯುತ್ತೆ ಅಂತ. ಆ ಸಂಕೇತಗಳು ಮತ್ತು ವ್ಯಾಖ್ಯೆಗಳು ನಾವೇ ಮಾಡಿ ಕೋಡ್ ವರ್ಡ್ಸ್ ಅಂತ ಏನು ಹೇಳ್ತೀವಲ್ಲ, ನಾವೇ ಮಾಡಿಕೊಂಡಿರುವಂತಹ ವ್ಯಾಖ್ಯೆಗಳಿಂದ ನಮ್ಮ ಒಂದು ಮಾನವನ ವರ್ತನೆ ಪ್ರಭಾವಿತವಾಗಿರುತ್ತೆ ಅಂತ ಹೇಳ್ತಾರೆ ಈ ಅಂತರ್ಕ್ರಿಯಾತ್ಮಕವಾದಿಗಳು. ನಮ್ಮ ಗುರುತು, ಸ್ವ ಅಂತ ಹೇಳ್ತೇವೆ, ಅಸ್ಮಿತ ಅಂತಾನೂ ಕರೀತಾರೆ ಇದನ್ನ. ನಮ್ಮ ಗುರುತೇನಿದೆ ಸಾಮಾಜಿಕ ಅಂತರ್ಕ್ರಿಯೆಯಿಂದ ರೂಪುಗೊಂಡಿರುತ್ತೆ ಅನ್ನೋದು ಈ ಒಂದು ವಿಚಾರ ವೇದಿಕೆಯ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಜನರು ನಮ್ಮೊಂದಿಗೆ ಹೇಗೆ ವರ್ತಿಸ್ತಾರೆ ಮತ್ತು ನಮ್ಮ ವರ್ತನೆಗಳ ಬಗ್ಗೆ ಅವರ ಅಭಿಪ್ರಾಯ ಏನು ಎಂಬುದನ್ನು ಆಧರಿಸಿ ನಮ್ಮ ಸ್ವ ಪರಿಕಲ್ಪನೆ ರೂಪುಗೊಳ್ಳುತ್ತೆ, ಸೆಲ್ಫ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು, ನನ್ನದು ಅನ್ನೋದು ರೂಪುಗೊಳ್ಳೋದು ಮೊದಲನೇದಾಗಿ ಜನರು ನಮ್ಮ ಜೊತೆ ಹೇಗೆ ವರ್ತನೆ ಮಾಡ್ತಾ ಇದ್ದಾರೆ ಅದನ್ನು ಆಧರಿಸಿ ನಮ್ಮ ಸ್ವ ರೂಪುಗೊಳ್ಳುತ್ತೆ, ಸೆಲ್ಫ್ ಅನ್ನೋದು ರೂಪುಗೊಳ್ಳುತ್ತೆ. ಜೊತೆಗೆ ನಮ್ಮ ವರ್ತನೆಗಳ ಬಗ್ಗೆ ಇತರ ಜನರ ಅಭಿಪ್ರಾಯ ಏನು ಅನ್ನೋದನ್ನು ಆಧರಿಸಿ ನಮ್ಮ ಸ್ವಂತಿಕೆ, ನಮ್ಮ ಅಸ್ಮಿತ ರೂಪುಗೊಳ್ಳುತ್ತೆ. ಜನರು ನಮ್ಮನ್ನ ನಮಗೆ ತೋರಿಸುವ ಕನ್ನಡಿ ಇದ್ದಂತೆ, ದೇ ಆರ್ ಜಸ್ಟ್ ಲೈಕ್ ಮಿರರ್ಸ್ ಅಂತ, ಪೀಪಲ್ ಆರ್ ಲೈಕ್ ಮಿರರ್ಸ್ ಅಂತ. ನಮ್ಮನ್ನ ನಮಗೆ ತೋರಿಸುವ ಕನ್ನಡಿ ಇದ್ದಂತೆ, ಕನ್ನಡಿಯಂತೆ ಕಾರ್ಯನಿರ್ವಹಿಸ್ತಾರೆ. ಅದನ್ನೇ ಲುಕಿಂಗ್ ಗ್ಲಾಸ್ ಸೆಲ್ಫ್, ಸ್ವಬಿಂಬ ದರ್ಪಣ ಅನ್ನುವ ಸಿದ್ಧಾಂತದಲ್ಲಿ ಮಂಡಿಸಿದ್ದಾರೆ. ಅಂದರೆ ನಮ್ಮ ವರ್ತನೆಗಳು ನಮಗೆ ಗೊತ್ತಾಗಬೇಕು ಅಂದರೆ ಜನರ ಒಂದು ವರ್ತನೆಯಿಂದ, ನಮ್ಮ ಜೊತೆಗೆ ಯಾರು ವರ್ತನೆ ಮಾಡ್ತಾರೆ ಅವರ ವರ್ತನೆಯಿಂದ ನಮ್ಮ ವರ್ತನೆ ನಮಗೆ ಅರ್ಥ ಆಗುತ್ತೆ. ಅವರೊಂದು ಕನ್ನಡಿ ಇದ್ದ ಹಾಗೆ, ದರ್ಪಣ ಇದ್ದ ಹಾಗೆ, ನಮ್ಮನ್ನ ನಮಗೇ ತೋರಿಸುವ ಕನ್ನಡಿ ಇದ್ದ ಹಾಗೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಈ ಅಂತರ್ಕ್ರಿಯಾತ್ಮಕ ಪರಿದೃಷ್ಟಿ ಏನಿದೆ ಇದು ಮಾನವನ ಪ್ರತಿನಿತ್ಯದ ಜೀವನದಲ್ಲಿನ ಮೂಲಭೂತ ಚಟುವಟಿಕೆಗಳ ಕಡೆಗೆ ಗಮನ ಕೊಡುತ್ತೆ. ಪ್ರತಿನಿತ್ಯ ಚಟುವಟಿಕೆಗಳು, ಪ್ರತಿನಿತ್ಯದ ಅಂತರ್ಕ್ರಿಯೆಗಳ ಬಗ್ಗೆ ಇದು ಹೆಚ್ಚು ಗಮನ ಕೊಡುತ್ತೆ. ಜನರ ಸಾಮಾಜಿಕ ಸ್ಥಾನಮಾನ ಮತ್ತು ಅವರ ಸಂವಹನದ ಮೂಲಕ ಸಾಮಾಜಿಕ ಪರಿವರ್ತನೆಯನ್ನು ಕಾಣಬಹುದು ಅಂತ ಈ ಒಂದು ವಿಚಾರ ವೇದಿಕೆಯವರು ವಾದ ಮಾಡ್ತಾರೆ. ಅಂದ್ರೆ ಸಾಮಾಜಿಕ ಪರಿವರ್ತನೆಯನ್ನು ನಾವು ಎಲ್ಲಿ ಕಾಣಬಹುದು ಅಂದ್ರೆ
ಜನರ ಸಾಮಾಜಿಕ ಸ್ಥಾನಮಾನ ಮತ್ತು ಅವರ ಸಂವಹನದ ಮೂಲಕ ಕಾಣಬಹುದು ಅಂತ. ಹೀಗಾಗಿ ಈ ಪರಿದೃಷ್ಟಿಯು ಸೂಕ್ಷ್ಮ ವಿಷಯಗಳನ್ನು ಅಧ್ಯಯನ ಮಾಡುತ್ತೆ, ಸೂಕ್ಷ್ಮ ಲಕ್ಷ್ಯ ದೃಷ್ಟಿಕೋನವನ್ನು ಹೊಂದಿರುತ್ತೆ. ಅಂದರೆ ವ್ಯಕ್ತಿಯ ಒಂದು ವರ್ತನೆಯ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಸೂಕ್ಷ್ಮವಾಗಿ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡುತ್ತೆ ಈ ಪರಿದೃಷ್ಟಿ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಇನ್ನು ಅಂತರ್ಕ್ರಿಯಾತ್ಮಕ ಪರಿದೃಷ್ಟಿಯ ಬಗ್ಗೆಯೂ ಕೂಡ ಹಲವಾರು ವಿಮರ್ಶೆಗಳಿದೆ. ಈ ಉಳಿದ ಎರಡೂ ಪರಿದೃಷ್ಟಿಗಳು ಅಂದರೆ ಕಾರ್ಯಾತ್ಮಕ ಹಾಗೂ ಸಂಘರ್ಷ ಪರಿದೃಷ್ಟಿಗಳೇನಿದೆ, ಅವುಗಳು ಕಡೆಗಣಿಸಿರುವ, ನಿರ್ಲಕ್ಷಿಸಿರುವ ಎಷ್ಟೋ ಮೂಲಭೂತ ಸಾಮಾಜಿಕ ಪ್ರಕ್ರಿಯೆಗಳನ್ನು ಈ ಪರಿದೃಷ್ಟಿ ಅಧ್ಯಯನ ಮಾಡುತ್ತೆ. ಆದರೂ ಸಹ ಕೆಲವರು ಈ ವಿಚಾರ ಪಂಥವನ್ನೂ ವಿಮರ್ಶೆ ಮಾಡಿದ್ದಾರೆ. ಏನು ವಿಮರ್ಶೆ? ಅವರ ಪ್ರಕಾರ ಇದರಲ್ಲಿ ಏನು ಕೊರತೆ ಇದೆ ಅಂತಂದ್ರೆ, ಈ ಪರಿದೃಷ್ಟಿಯು ಕೇವಲ ಚಿಕ್ಕ ಗಾತ್ರದ ಸಾಮಾಜಿಕ ಸಂಸ್ಥೆಗಳನ್ನು ಮಾತ್ರ ಪರಿಗಣಿಸಿ ಸಾಮಾಜಿಕ ಅಂತರ್ಕ್ರಿಯೆ ಮತ್ತು ನಮ್ಮ ವೈಯಕ್ತಿಕ ಅನುಭವಗಳ ಮೇಲೆ ಪ್ರಭಾವ ಬೀರುವಂತಹ ದೊಡ್ಡ ಗಾತ್ರದ ಸಾಮಾಜಿಕ ಸಂಸ್ಥೆಗಳನ್ನು ಮತ್ತು ಸಾಮಾಜಿಕ ಪ್ರಕ್ರಿಯೆಗಳನ್ನು ನಿರ್ಲಕ್ಷ್ಯ ಮಾಡುತ್ತೆ ಅಂತ. ಕೇವಲ ಚಿಕ್ಕ ಚಿಕ್ಕ ಗಾತ್ರದ ಸಾಮಾಜಿಕ ಸಂಸ್ಥೆಗಳನ್ನು ಅಧ್ಯಯನ ಮಾಡುತ್ತೆ. ದೊಡ್ಡ ಗಾತ್ರದ ಸಂಸ್ಥೆಗಳನ್ನು ಯಾವ ಸಂಸ್ಥೆಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೋ ಅಂತಹ ದೊಡ್ಡ ಗಾತ್ರದ ಸಂಸ್ಥೆಗಳನ್ನು ಈ ಒಂದು ಪರಿದೃಷ್ಟಿ ನಿರ್ಲಕ್ಷಿಸ್ತದೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು, ಈ ಒಂದು ವೇದಿಕೆಗೆ ಸಂಬಂಧಿಸಿದಂತಹ ಸಮಾಜಶಾಸ್ತ್ರಜ್ಞರು. ಇದು ಅಂತರ್ಕ್ರಿಯಾತ್ಮಕ ಪರಿದೃಷ್ಟಿಯನ್ನ ಕುರಿತು. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಉಪಸಂಹಾರ, ಕನ್ಕ್ಲೂಷನ್ ಏನಪ್ಪ ಹೇಳ್ಬಹುದು ಅಂತಂದ್ರೆ, ಸಮಾಜಶಾಸ್ತ್ರದಲ್ಲಿನ ಈ ಮೂರು ಪರಿದೃಷ್ಟಿಗಳು ಸಮಾಜವನ್ನು ಅಧ್ಯಯನ ಮಾಡುವ ಮೂರು ವಿಭಿನ್ನ ದೃಷ್ಟಿಕೋನಗಳು ಅಂತಾನೆ ಹೇಳ್ಬೋದು. ಸಮಾಜವನ್ನ ಮೂರು ದೃಷ್ಟಿಕೋನಗಳಲ್ಲಿ ಮೂರು ವಿಚಾರ ಪಂಥದವರು ಅಧ್ಯಯನ ಮಾಡ್ತಾರೆ. ಈ ಎಲ್ಲ ದೃಷ್ಟಿಕೋನಗಳು ವಿರೋಧಾತ್ಮಕವಾಗಿಯೂ ಕಂಡುಬರುತ್ತೆ. ಅಂದರೆ ಒಂದನ್ನೊಂದು ನೋಡಿದ್ರೆ ವಿರೋಧಾತ್ಮಕ ಭಾವನೆಗಳು, ವಿರೋಧಾತ್ಮಕ ವಿಚಾರಗಳೇ ಕಂಡುಬರುತ್ತೆ. ಆದರೂ ಸಹ ಒಂದು ಪರಿದೃಷ್ಟಿ ಇನ್ನೊಂದಕ್ಕಿಂತಲೂ ಉತ್ತಮವಾದದ್ದು ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಇವಾಗ ಕಾರ್ಯಾತ್ಮಕ ಪರಿದೃಷ್ಟಿ ಒಳ್ಳೆಯದೋ ಅಥವಾ ಉತ್ತಮವಾದದ್ದೋ, ಸಂಘರ್ಷ ಪರಿದೃಷ್ಟಿ ಉತ್ತಮವಾದದ್ದು, ಅಂತರ್ಕ್ರಿಯಾತ್ಮಕ ಪರಿದೃಷ್ಟಿ ಅದಕ್ಕಿಂತ ಇದು ಉತ್ತಮವಾದದ್ದು ಅಂತ ಹೇಳೋ ಹಾಗಿಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವುಗಳಲ್ಲಿ ಹೊಂದಾಣಿಕೆಯೂ ಇಲ್ಲ. ಯಾಕೆಂದ್ರೆ ಅವರವರ ದೃಷ್ಟಿಕೋನ ಭಿನ್ನ, ಸಮಾಜವನ್ನ ನೋಡುವಂತಹ ದೃಷ್ಟಿಕೋನ ಭಿನ್ನವಾಗಿದೆ. ಯಾಕೆ ಇವುಗಳಲ್ಲಿ ಹೊಂದಾಣಿಕೆ ಇಲ್ಲ ಅಂತಂದ್ರೆ, ಇವುಗಳು ತಮ್ಮ ಗಮನವನ್ನ ಸಮಾಜದ ಬೇರೆ ಬೇರೆ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತೆ. ಆದ್ರೆ ಈ ಎಲ್ಲ ಪರಿದೃಷ್ಟಿಗಳೂ ಕೂಡ ಸಮಾಜವನ್ನ ವಿಶ್ಲೇಷಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಸಮಾಜವನ್ನ ಅಧ್ಯಯನ ಮಾಡುವಲ್ಲಿ, ಸಾಮಾಜಿಕ ವಿಷಯಗಳನ್ನು ವಿಶ್ಲೇಷಿಸುವಲ್ಲಿ ಮೂರೂ ಪರಿದೃಷ್ಟಿಗಳ ಮಹತ್ವ, ಮೂರೂ ಪರಿದೃಷ್ಟಿಗಳ ಪಾತ್ರ ಅಷ್ಟೇ ಮಹತ್ವವಾಗಿದೆ ಅಂತ ನಾವು ಹೇಳ್ಬೋದು. ಈ ಮೂರೂ ಪರಿದೃಷ್ಟಿಗಳು ಸಾಮಾಜಿಕ ವ್ಯವಸ್ಥೆಯ ಅಧ್ಯಯನಕ್ಕೆ ವಿಶೇಷ ಒಳದೃಷ್ಟಿಯನ್ನ ಒದಗಿಸುವುದರಿಂದ ಸಮಾಜಶಾಸ್ತ್ರವು ತನ್ನ ಅಧ್ಯಯನದಲ್ಲಿ ಈ ಮೂರೂ ಪರಿದೃಷ್ಟಿಗಳನ್ನು ಉಪಯೋಗಿಸುತ್ತೆ. ಅಂದ್ರೆ ನಾವು ಸಂಪೂರ್ಣ ಸಮಾಜವನ್ನ ಅಧ್ಯಯನ ಮಾಡಬೇಕಾಗಿರೋದ್ರಿಂದ ಸಮಾಜಶಾಸ್ತ್ರದಲ್ಲಿ ಮೂರೂ ಪರಿದೃಷ್ಟಿಗಳು ಅಷ್ಟೇ ಮುಖ್ಯ. ಸಂಘರ್ಷವನ್ನೂ ಅಧ್ಯಯನ ಮಾಡಬೇಕು, ಸಂಸ್ಥೆಗಳ ಕಾರ್ಯವನ್ನೂ ಅಧ್ಯಯನ ಮಾಡಬೇಕು, ವ್ಯಕ್ತಿಯ ನಡುವಿರುವಂತಹ ಅಂತರ್ಕ್ರಿಯೆಗಳನ್ನೂ ಅಧ್ಯಯನ ಮಾಡಬೇಕು. ಎಲ್ಲವನ್ನೂ ಅಧ್ಯಯನ ಮಾಡಿದಾಗ ಸಮಾಜವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದಂಗೆ ಆಗುತ್ತೆ. ಹಾಗಾಗಿ ಸಮಾಜಶಾಸ್ತ್ರದಲ್ಲಿ ಈ ಮೂರೂ ಪರಿದೃಷ್ಟಿಗಳನ್ನ ಉಪಯೋಗಿಸ್ತಾರೆ. ಹೀಗೆ ಈ ಸಮಾಜಶಾಸ್ತ್ರದಲ್ಲಿ ಮೂರು ಪ್ರಮುಖ ಪರಿದೃಷ್ಟಿಗಳನ್ನ ನಾವು ಕಾಣಬಹುದಾಗಿದೆ. ಇನ್ನೂ ಕೆಲವು ಸಮಾಜಶಾಸ್ತ್ರದ ವಿಡಿಯೋಗಳಿಗಾಗಿ ನೀವು ನನ್ನೊಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಸೋಷಿಯಲ್ ವೇವ್ಸ್ ಅಂಥೇಳಿ. ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ನೋಡಬೇಕಂದ್ರೆ ನೀವು ಆ ಒಂದು ಚಾನಲ್ಗೆ ಭೇಟಿಯನ್ನು ಕೊಡಬಹುದು. ಥ್ಯಾಂಕ್ ಯು. ಧನ್ಯವಾದಗಳು.